ಹಾಯ್ ಹಲೋ ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಈ ಸ್ಪೆಷಲ್ ಗೆಸ್ಟ್ನ ಸ್ಪೆಷಲ್ ರೀತಿಯಲ್ಲೇ ವೆಲ್ಕಮ್ ಮಾಡಬೇಕು. ಇವ್ರು ಹಿಡಿದ್ರೆ ಕೈನಲ್ಲಿ ಸೌಟು, ಅಡುಗೆ ಆಗುತ್ತೆ ಸೂಪರ್, ನೋ ಡೌಟು. ಟಿವಿಯಲ್ಲಿ ಇವರದ್ದೇ ಅಡಿಗೆಯ ಘಮ, ಇವರಿಗೆ ಯಾರೂ ಇಲ್ಲ ಸರಿಸಮ. ಕೊಡ್ತಾರೆ ಇವ್ರದ್ದೇ ಅಡಿಗೆಗೆ ಹೊಸ ಟಚ್ಚು. ಇವರಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಯಾರು ಅಂತ ಗೊತ್ತಾಗಿರ್ಬೇಕಲ್ಲ, ನಾನದ ಸಿಹಿ ಕಹಿ ಚಂದ್ರು. Thank you so much. Thank you so much for welcoming me. ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ಪ್ರಾಸಬದ್ಧವಾಗಿ ಒಂದು ಸಣ್ಣ ಕವಿತೆ. ಅದನ್ನ ಆಮೇಲೆ ಒಂಚೂರು ಕಾಪಿ ಕೊಡಿ, ನಮ್ಮಲ್ಲಿ ಬೋರ್ಡ್ ಹಾಕ್ಬಿಡ್ತೀವಿ ನಮ್ಮ ಬಗ್ಗೆನೂ ಯಾರೋ ಕವಿತೆ ಬರ್ದಿದ್ದಾರೆ ಅಂತ. ನಿಮ್ಮ ಹತ್ರ ನಿಮ್ಮ ಬರವಣಿಗೆ ಕಲ್ತ್ಕೊಳ್ಳೋದಕ್ಕೆ ಬಹಳಷ್ಟಿದೆ. ನನಗೆ ಆಕ್ಚುಲಿ ಒಂಥರ ಸ್ಟ್ರೆಸ್ ಆಗ್ತದೆ. ನಿಮ್ಮನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅಂತಾನೆ ಕನ್ಫ್ಯೂಷನ್. ಆಂಕರ್ ಹೌದು, ನಿರ್ಮಾಪಕ, ನಿರ್ದೇಶಕ, ಪ್ರಾದೇಶಿಕ, ಅಯ್ಯೋ ಭಗವಂತ ಅಲ್ವಾ ಸರ್? ನಿಮ್ಮ ಆಶೀರ್ವಾದದಿಂದ ಈ ಪಾಡ್ಕಾಸ್ಟ್ ನ ಶುರು ಮಾಡ್ತಾ ಇದೀನಿ. ಸ್ಟಾರ್ಟ್ ಮಾಡೋಣ. ರೈಟ್. ಸೊ ಇವಾಗ ರಸಗಳು ಅಡಿಗೆಯಲ್ಲಿ ಮಾತ್ರ ಅಲ್ಲ, ಹೆಸರಲ್ಲೂ ಕೂಡ ರಸಗಳಿದ್ರೆ ರಸವತ್ತಾಗಿರುತ್ತೆ ಜೀವನ ಅಂತ ನಿಮ್ಮನ್ನ ನೋಡಿ ಅನ್ಸುತ್ತೆ. ಅದು ನಿಜಾನ? ನನ್ನ ಹೆಸರೇ ಸಿಹಿ ಕಹಿ, ಎರಡು ರಸ. ಆ್ಯಂಡ್ ತಾತ್ವಿಕವಾಗಿ ತಗೊಂಡ್ರೆ ಸಿಹಿ ಕಹಿ ಅಂದರೆ ನೋವು ನಲಿವು, ಅಳು ದುಃಖ ನಗು, ಅದೆಲ್ಲ ರಸಗಳೇ, ಜೀವನದ ರಸಗಳೇ. ಸೊ ಹಾಗಾಗಿ ನನ್ನ ಹೆಸರಿಗೆ ಅದು ಅಂಟ್ಕೊಂಡಿದೆ, ಅದು ಹಾಗೆ ಸೆಟ್ಲ್ ಆಗಿಬಿಟ್ಟಿದೆ. ಇವಾಗ ಯಾರೋ ನನ್ನ ಒರಿಜಿನಲ್ ಹೆಸರು ಚಂದ್ರಶೇಖರ ಅಂತ, ಯಾರೋ ಚಂದ್ರಶೇಖರ್ ಅಂತ ತಿರುಗೇ ನೋಡಲ್ಲ ನಾನು. ಯಾರೋ ನನಗೆ ಮರ್ತೋಗಿದೆ ಅದು. ಓಕೆ, ಈಗ ನಿಮ್ಮನ್ನ ಸರ್ ಯಾವಾಗ್ಲೂ ನಾವು ಎನರ್ಜಿ ಜೊತೆಗೆ ಅಸೋಸಿಯೇಟ್ ಮಾಡ್ತೀವಿ. ಅಂದ್ರೆ ಸಿಹಿ ಕಹಿ ಚಂದ್ರು ಸರ್ ಅಲ್ಲಿ ಇದ್ರು ಅಂತಂದ್ರೆ ಒಂದು ಆಟಮ್ ಬಾಂಬ್ ತರ. ಹೇಗೆ ಸರ್ ಇಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಿಮ್ದು? ಶೂಟ್ಗಳಿರುತ್ತೆ, ಅಲ್ಲಿ ಇಲ್ಲಿ ಹೋಗ್ತಿರ್ತೀರಿ, ನಾಟಕಗಳಲ್ಲಿ ಅಭಿನಯಿಸ್ತೀರಿ, ಅದಕ್ಕೆ ಅಂತ ಒಂದಷ್ಟು ಸಮಯವನ್ನು ಕೊಡ್ತೀರಿ. ಹೇಗೆ ನಿಮ್ಮ ಎನರ್ಜಿ ಲೆವೆಲ್ನ ಮೇಂಟೈನ್? ಯಾವಾಗ್ಲೂ ಐ ಲೀವ್ ಫಾರ್ ದ ಪ್ರೆಸೆಂಟ್. ಈಗೇನು ನಡೀತಿದೆ ಅದು ಮುಖ್ಯ ನನಗೆ. ಇದಕ್ಕೆ ಹಿಂದೆ ಏನಾಯಿತು, ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಇವಾಗ ಪಾಡ್ಕಾಸ್ಟ್ ನಡೀತಿದೆ, ನಂಗೆ ಇದು ಮುಖ್ಯ ಅಷ್ಟೇ. ಇಲ್ಲಿ 100% ಇರ್ತೀನಿ. ಸೊ ಹಾಗಾಗಿ ಇದನ್ನು ಎಂಜಾಯ್ ಮಾಡಲೇಬೇಕು. ನಾನು ಎಂಜಾಯ್ ಮಾಡಿದ್ರೆ ನಾನು 100% ಇರೋಕ್ಕಾಗಲ್ಲ. ಸೊ ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ನಾವು ಬಿಲ್ಡ್ ಮಾಡ್ಕೋಬೇಕು. ಆವಾಗಲೇ ನಾವು ಎನರ್ಜೆಟಿಕ್ ಆಗಿರೋಕ್ಕೆ ಸಾಧ್ಯ. ನನಗೆ ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ, 5 ಗಂಟೆಗೆ ಎದ್ದು ಒಂದು ಲೋಟ ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ತೀನಿ, ದಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಮೊಮೆಂಟಿಂದ ನಾನು ಏನು ಮಾಡ್ತೀನಿ, ಮಲಗೋ ತನಕ ರಾತ್ರಿ 2 ಗಂಟೆಗೆ ಮಲಗ್ತೀನಿ. ಓಕೆ, ಅಲ್ಲಿವರೆಗೂ ನಾನು ಏನು ಮಾಡ್ತಾಯಿರ್ತೀನಿ, ಅದು ಆ ಕ್ಷಣ ಏನು ಮಾಡ್ತೀನಿ ಅದ್ರ ಮೇಲೆ ಗಮನ ಜಾಸ್ತಿ. 1 ಅವರ್ ಮುಂಚೆ ಏನಾಯಿತು, 1 ಅವರ್ ಆದಮೇಲೆ ಏನಾಗುತ್ತೆ ತಲೆ ಕೆಡಿಸ್ಕೊಳ್ಳಲ್ಲ. ಆ ಮೊಮೆಂಟ್ ಇಂಪಾರ್ಟೆಂಟ್, ಅದನ್ನು ಎಂಜಾಯ್ ಮಾಡ್ತೀನಿ. ಹಾಗಾಗಿ ಐ ಲಿವ್ ಎವ್ರಿ ಮಿನಿಟ್, ಎವ್ರಿ ಮೊಮೆಂಟ್. ಸೊ ಐ ಎಂಜಾಯ್ ಮೈ ಲೈಫ್. ದಟ್ಸ್ ವೈ ಐ ಆಮ್ ಆಲ್ವೇಸ್ ಎನರ್ಜೆಟಿಕ್. ಸೂಪರ್, ಎಷ್ಟು ತತ್ವ. ಲಿವ್ ದ ಮೊಮೆಂಟ್. ಆ ಮೊಮೆಂಟ್ ಅನ್ನ ಎಂಜಾಯ್ ಮಾಡಿದ್ರೆ ಸಾಕು ಅಂತ. ದೆನ್ ಅಗೇನ್ ಸ್ಟ್ರೆಸ್ ಆಲ್ಸೋ, ರೈಟ್? ಈಗ ನಿಮ್ದು ಪ್ರೊಡಕ್ಷನ್ ಹೌಸು. ನಾನು ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋರು ಸುಮಾರಷ್ಟು ಜನರ ಜೊತೆ ಮಾತಾಡಿದಾಗಲೂ ಅವ್ರ ಪ್ರೊಡಕ್ಷನ್ ಹೌಸ್ ಸಖತ್ ಫನ್ ಇರುತ್ತೆ ಅಂತ, ರೈಟ್? ಒಂದು ನಿಮ್ಮ ಎನರ್ಜಿ ಲೆವೆಲ್ನ ನೀವು ಮೇಂಟೈನ್ ಮಾಡೋದು, ಇನ್ನೊಂದು ಸ್ಟ್ರೆಸ್ನ ಬೇರೆಯವ್ರಿಗೆ ಪಾಸ್ ಆಗದೆ ಇರೋ ಥರ ನೋಡ್ಕೊಳ್ಳೋದು, ಮತ್ತು ಅವರನ್ನು ಕೂಡ ಹ್ಯಾಪಿ ಆಗಿಡೋದು. ಅದು ಹೇಗೆ ಸಾಧ್ಯ? ಸಿ ಐ ವಿಲ್ ಟೆಲ್ ಯು, ನಾನು ಯಾವಾಗಲೂ ಸ್ಟ್ರೆಸ್ ಅಂದ್ಕೊಳ್ಳೋದೇ ಇಲ್ಲ. ಈಗ ನಾನು ಬಹಳ ಹಿಂದೆ, ಅಂದರೆ ಸುಮಾರು ನಾನು 1981ನೇ ಇಸ್ವಿನಲ್ಲಿ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ನಾನು ಕಲ್ತಿದ್ದೇನೆಂದರೆ, ಯು ಶುಡ್ ಲರ್ನ್ ಟು ಎಂಜಾಯ್ ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್. ಅದು ಸ್ಟ್ರೆಸ್ ಆಗ್ಬೋದು, ದುಃಖ ಆಗ್ಬೋದು, ಅದನ್ನು ಎಂಜಾಯ್ ಮಾಡಬೇಕು. ಆವಾಗ ಅದರ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮೇಲೆ ಆಗಲ್ಲ. ಇವಾಗ ಉದಾಹರಣೆಗೆ ಕ್ಯಾಮ್ರಾ ಏನೋ ಕೆಟ್ಟೋಯ್ತು, ಜನರಲಿ ದಟ್ ಕ್ರಿಯೇಟ್ ಸ್ಟ್ರೆಸ್ ಅಲ್ವಾ? ಶೂಟಿಂಗ್ ಕ್ಯಾಮ್ರಾ ಕೆಟ್ಟೋಯ್ತು ಅಂತ. ನಾನು ಕ್ಯಾಮ್ರಾಗಳು ಹೆಂಗೆ ಕೆಡ್ತಿದ್ದು, ಯಾಕೆ ಕೆಡ್ತಿದ್ದು, ಇದನ್ನು ಏನು ಮಾಡೋದು ಸರಿ ಹೋಗುತ್ತೆ ಅಂತ ಇದ್ರದಲ್ಲೇ. ಆಮೇಲೆ ಅದು ಮಾಡಿ ನೋಡೋ, ಇದು ಮಾಡಿ ನೋಡೋ, ಅದನ್ನು ಎಂಜಾಯ್ ಮಾಡ್ತಾ ಇರ್ತೀನಿ ನಾನು, ಕೆಟ್ಟೋಗಿದೆ ಅಂತ. ಸೊ ನನಗೆ ಸ್ಟ್ರೆಸ್ ಅನಿಸೋದಿಲ್ಲ, ಅಂದರೆ ಆ ಇಡೀ ಸಿಚುವೇಶನ್ ಸ್ಟ್ರೆಸ್ ಅನಿಸೋದಿಲ್ಲ. ದ್ಯಾಟ್ ಈಸ್ ಅಗೇನ್ ದಿ ಸ್ಟೇಟ್ ಆಫ್ ಮೈಂಡ್. ಆಮೇಲೆ ವೆನ್ ಯು ಆರ್ ಕೂಲ್, ನಿಮ್ಮ ಜೊತೆ ಇರೋರು ದೇ ಬಿಕಮ್ ಕೂಲ್ ಆಟೋಮ್ಯಾಟಿಕ್ಲಿ. ವಾಟ್ ಎವರ್. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಆರ್ಟಿಸ್ಟು ಡೈಲಾಗ್ನ ಕರೆಕ್ಟಾಗಿ ಹೇಳಲಿಲ್ಲ, ಟೇಕ್ ಮೇಲೆ ಟೇಕ್ ತೊಗೊಳ್ತಿದ್ದಾರೆ ಅಂದರೆ ಎಲ್ಲರಿಗೂ ಸ್ಟ್ರೆಸ್ ಆಗ್ಬಿಡುತ್ತೆ. ನಾನು ಅಪ್ಸೆಟ್ ಆಗಲ್ಲ,
ನಾನು ಅದನ್ನೇ ತಮಾಷೆ ಮಾಡ್ತಾಯಿರ್ತೇನೆ. ಆಯ್ತೇನಪ್ಪ ಲವ್ ಇವ್ನಿಗೆ ಯಾಕೋ ಇನ್ನು ಬ್ರೇಕ್ಫಾಸ್ಟ್ ಕೊಟ್ಟಿಲ್ವೇನಲ್ಲೋ, ಯಾಕೋ ಟೇಪ್ ತಿಂತದೆ ನೀವು ಅಂತ ಹಿಂಗೆ ರೇಗಿಸ್ಕೊಂಡೆ ಮಾಡ್ತೀನಿ. ಸೊ ಹಾಗಾಗಿ ಯಾರಿಗೂ ಆ ಸ್ಟ್ರೆಸ್ ಅನಿಸಲ್ಲ. ದಟ್ಸ್ ಹೌ ಐ ಮೇಂಟೈನ್ ಇಟ್. ಇನ್ನು ನಿಮ್ಮ ಅಡಿಗೆಯ ವಿಚಾರಕ್ಕೆ ಬರೋದಾದ್ರೆ, ಈ ಅಡಿಗೆಯ ವಿಚಾರಕ್ಕೆ ಪ್ಯಾಷನ್ನ ಹೇಗೆ ಬೆಳೆಸ್ಕೊಂಡ್ರಿ? ನಾನು ವೆನ್ ಐ ವಾಸ್ ಇನ್ ಕಾಲೇಜ್, ನಾನು ಫಸ್ಟ್ ಇಯರ್ ಡಿಗ್ರಿಗೆ ಬಂದಾಗ ನಮ್ಮ ತಂದೆ ತಾಯಿ ಬೆಂಗಳೂರು ಬಿಟ್ಟು ದಾವಣಗೆರೆಗೆ ಶಿಫ್ಟ್ ಆದರು. ಸೊ ಐ ಟು ಸ್ಟೇ ಬ್ಯಾಕ್ ಟು ಕಂಪ್ಲೀಟ್ ಮೈ ಎಜುಕೇಷನ್. ಬಿಕಾಸ್ MES ಕಾಲೇಜಲ್ಲಿ ಸೀಟ್ ಸಿಗೋದೇ ಕಷ್ಟ ಇತ್ತು ಡಿಗ್ರಿಗೆ. ಇಲ್ಲಿ ಉಳ್ಕೊಂಡಾಗ ಫಸ್ಟ್ ಸಮಸ್ಯೆ ಆಗಿದ್ದೆ ಊಟದ್ದು. ಹೋಟ್ಲ್ ಊಟ ಮಾಡಿದೆ, 1-2 ದಿವಸ ಸರಿ ಹೋಗಲಿಲ್ಲ, ಪ್ರಾಬ್ಲಮ್ ಆಯಿತು. ಆಮೇಲೆ ನಾನು ಅಡುಗೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸ್ಟೂಡೆಂಟು. ಸೊ ನನಗೆ ಈ ಅಡುಗೆ ಮಾಡೋದು ಇಸ್ ಲೈಕ್ ಕೆಮಿಸ್ಟ್ರಿ. ಇದಾಕು ಇದಾಕ್ಬಿಟ್ಟು ಇದು ಮಾಡಿಬಿಟ್ರೆ ಅದೇನೋ ಆಗ್ಬಿಡುತ್ತೆ ಅನ್ನೋದು ಒಂದು ಇರುತ್ತಲ್ವ, ಲೈಕ್ ಹೌ ಯು ಡೂ ಕೆಮಿಸ್ಟ್ರಿ ಲ್ಯಾಬಲ್ಲಿ ಎಕ್ಸ್ಪರಿಮೆಂಟು. ಆ ಥರನೇ ನನಗೆ ಅಡುಗೆ ಮಾಡೋದು ಅಂತ ಅನ್ನಿಸ್ತು. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಏನೇನೋ ಆಗುತ್ತಲ್ಲ ಇದು, ಈ ತೆಂಗಿನಕಾಯಿ ರುಬ್ಬಾಕಿದ್ರು ಒಂದು ರುಚಿ ಬರುತ್ತೆ, ಕಡಲೆಕಾಯಿ ರುಬ್ಬಾಕಿದ್ರು ಒಂದು ರುಚಿ ಬರುತ್ತೆ ಅಂತ. ಸೊ ಅದು ಕ್ಯೂರಿಯಾಸಿಟಿ ಮೇಲೆ ಅಡುಗೆ ಕಲಿಯೋಕ್ಕೆ ಶುರು ಮಾಡಿದೆ. ನನಗೆ ಒಂದು ದೊಡ್ಡ ಬಾಗಿಲು ಓಪನ್ ಆಯಿತು. ಏನಂದರೆ, ಆ್ಯಸ್ ಎ ಬ್ಯಾಚುಲರ್ ನಾನು ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ನಾನು ಅಂತ. ಆ್ಯಂಡ್ ಐ ವುಡ್ ಆಲ್ವೇಸ್ ಫೈಂಡ್ ಈಸಿ ಮೆಥಡ್ಸ್ ಟು ಕುಕ್. ಅಂದರೆ ಒಬ್ಬ ಬ್ಯಾಚುಲರ್ ಆಗಿದ್ದವನು ಜಾಸ್ತಿ ಪಾತ್ರೆ ಯೂಸ್ ಮಾಡಬಾರ್ದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬಾರ್ದು, ಅಷ್ಟರಲ್ಲೇ ಮ್ಯಾನೇಜ್ ಮಾಡೋಂಗೆ ಬೇರೆ ಬೇರೆ ಏನೇನು ಮಾಡ್ಬೋದು ಅಂತ. ನಾನು ಆ್ಯಕ್ಟಿಂಗಲ್ಲಿ ಏನು ಸಾಧನೆ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಈ ಫೀಲ್ಡಲ್ಲೇ ಉಳಿಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಐ ಡಿಸೈಡೆಡ್ ಟು ಲರ್ನ್ ವೇರಿಯಸ್ ಅದರ್ ಥಿಂಗ್ಸ್ ಅಬೌಟ್ ದಿಸ್ ಇಂಡಸ್ಟ್ರಿ. ಅಂದರೆ ಡೈರೆಕ್ಷನ್ನು, ಎಡಿಟಿಂಗು, ಕ್ಯಾಮ್ರಾ ವರ್ಕು, ಆರ್ಟ್ ಡೈರೆಕ್ಷನ್ನು, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು, ಅದು ಇದು ಎಲ್ಲವೂ ಕಲಿಬೇಕು ಅಂತ ಒಂದೊಂದಾಗಿ ಎಲ್ಲ ಕಲೆಕ್ಷನ್ ಮಾಡಿದೆ. ಈ ಪ್ರೋಸೆಸ್ಸಲ್ಲಿ ಐ ಸಡನ್ಲಿ ರಿಯಲೈಸ್ ದಟ್ ದೆರ್ ಇಸ್ ನೋ ಕುಕ್ಕರಿ ಶೋ ಆನ್ ಟೆಲಿವಿಷನ್. ಟೆಲಿವಿಷನ್ನಲ್ಲಿ ಏನೂ ಇರಲಿಲ್ಲ, ಬರೀ ಆಲ್ ಇಂಡಿಯಾ ರೇಡಿಯೋಲಿ ಒಂದು ಕುಕ್ಕರಿ ಶೋ ಬಂತು, ಅಂದರೆ ಆಡಿಯೋ. ಇದನ್ನೇ ವಿಜುವಲ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನನ್ನ ತಲೆಯಲ್ಲಿ. ಸೊ ಹೆಂಗೆ ಮಾಡೋದು ಅಂತ. ಸೊ ಇಮಿಡಿಯೇಟ್ಲಿ ಒಂದು ಸ್ಕೆಚ್ ಹಾಕಿದೆ, ಒಂದು ಅಡುಗೆ ಮನೆದು ಒಂದು ಸ್ಕೆಚ್ ಹಾಕಿ ನಾನು ಡೈರೆಕ್ಟ್ರ್ ಇಟ್ಕೊಂಡು ಈ ಥರ ಒಂದು ಸೆಟ್ ಮಾಡಿದ್ರೆ ಹೆಂಗಿರುತ್ತೆ, ಎಷ್ಟಾಗುತ್ತೆ ಸೆಟ್ ಮಾಡೋಕ್ಕೆ. 3 ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋದು. ಈ ಮದುವೆ ಮನೆಯಲ್ಲಿ ಮದುವೆ ಮಾಡೋದಕ್ಕೆ ಶೂಟ್ ಮಾಡಿ ಎಡಿಟ್ ಮಾಡ್ತಿದ್ರು, ಆ ಥರ ಇಟ್ಕೊಂಡು ಒಂದು ಎಡಿಟ್ರ್ ಇಟ್ಕೊಂಡು ಶೂಟ್ ಮಾಡಿ ಅಲ್ಲೇ ಎಡಿಟ್ ಮಾಡಬೇಕು ಅಂತ. ಸೊ ಐ ಡಿಡ್ ದ ಫಸ್ಟ್ ಕುಕ್ಕರಿ ಶೋ. ಅದು ದಿ ಪ್ಯಾಷನ್ ಬಿಕೇಮ್ ಎ ಪ್ರೊಫೆಷನ್. ಈಗ ಜನ ನಾನು ಆ್ಯಕ್ಟ್ರ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ, ಅಡುಗೆವನು ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀವು ಪ್ಯಾಷನ್ನು ಸರ್ವೈವಲ್ಗೋಸ್ಕರ ಶುರು ಮಾಡಿದ್ದು, ಈಗ ಪ್ಯಾಷನ್ ಪ್ರೊಫೆಷನ್ ಎಲ್ಲಿಗೂ ಆಯಿತು. ಬಟ್ ಈಗಿನ ಬ್ಯುಸಿ ಲೈಫಲ್ಲಿ ಅಡುಗೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಅಂಥವ್ರನ್ನ ಹೇಗೆ ಪ್ರೋತ್ಸಾಹಿಸ್ಬೋದು? ಅಂದರೆ ಬೆಳಗ್ಗೆಯಿಂದ ಕೆಲಸ ಇರ್ಬೋದು, ಅಥವಾ ಮೀಟಿಂಗ್ಸ್ ಇರಬಹುದು, ಬೆಳಗ್ಗೆ 10 ಗಂಟೆಗೆ ಹೋಗಬೇಕು, ಬೆಂಗಳೂರು ಟ್ರಾಫಿಕ್ಕು, ಮತ್ತು ಮನೆಗೆ ತಲುಪೋದು ಲೇಟ್ ಆಗುತ್ತೆ. ಅದೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಇಟ್ ಈಸ್ ನಾಟ್ ಟ್ರೂ. ಇಷ್ಟು ವರ್ಷ ನಾವು ಎಲ್ಲರೂ ಬದುಕಿಲ್ವಾ, ನಮ್ಮ ಪೂರ್ವಿಕರೆಲ್ಲ ಬದುಕಿಲ್ವಾ, ಅಡುಗೆ ಮಾಡ್ಕೊಂಡು ಬದುಕಿಲ್ವಾ? ಈಗ ಏನಂದರೆ ಮಾಡ್ಕೊಳ್ಳೋಕೆ ಸೋಂಬೇರ್ತನ. ಓಕೆ, ಆಮೇಲೆ ಏನು ಅಡುಗೆ ಮಾಡೋದು, ಆರ್ಡ್ರ್ ಮಾಡಿದ್ರೆ ಬರುತ್ತೆ ಮನೆಗೆ ಅಂತ ಆ ಆ್ಯಟಿಟ್ಯೂಡು, ಅದರಿಂದಾಗಿ ಅದು ಸಮಸ್ಯೆ ಆಗ್ತಾಯಿದೆ. ಬಟ್ ಆ್ಯಕ್ಚುಲಿ ಅದಲ್ಲ. ನೀವು ಅಡುಗೆ ಮಾಡೋದು ಇಟ್ ಟೇಕ್ಸ್ ಹಾರ್ಡ್ಲಿ 30 ಮಿನಿಟ್ಸ್, 30 ನಿಮಿಷ ಇಫ್ ಯು ರಿಯಲಿ ಪ್ಲ್ಯಾನ್ ಪಟ ಮುಗಿಸ್ಬೋದು. ಸೊ ದಿಸ್ ಥಿಂಗ್ ಟೈಮ್ ಇಲ್ಲ, ಕೆಲಸ ಸ್ಟ್ರೆಸ್ಸು, ಅಯ್ಯೋ ಟ್ರಾವೆಲ್ ಮಾಡ್ಕೋ, ಅದೆಲ್ಲ ಬರೀ ರೀಸನ್ಸ್, ಕಾರಣಗಳಷ್ಟೇ. ಅವೆಲ್ಲ ಮಾಡಬೇಕು ಅಂತಿದ್ರೆ ಮಾಡ್ಬೋದು, ಮಾಡಲ್ಲ ಯಾರು. ಓಕೆ, ಈಗ ನೀವು ಸಿಕ್ಕಾಪಟ್ಟೆ ಹೊರಗಡೆ ತಿಂತೀರಾ. ನಮ್ಮ ಮನೆಗಳಲ್ಲಿ ಅಥವಾ ಸಾಮಾನ್ಯವಾಗಿ ಬರೋ ಪ್ರಶ್ನೆ, ನಾನು ಹೇಳಿದೆ ನಾನು ಈ ಥರ ಸಿಹಿ ಕಹಿ ಚಂದ್ರ ಅವರನ್ನು ಭೇಟಿ ಮಾಡ್ತಿದ್ದೀನಿ ಅಂದರೆ ಈ ಕ್ವೆಶ್ಚನ್ ಕೇಳು ಅಂತ ಎಲ್ಲರೂ ನಮ್ಮ ಮನೆ ಕಡೆ ಹೇಳಿದರು. ಏನಂದರೆ, ಅವರಷ್ಟು ಹೊರಗಡೆ ತಿಂತಾರಲ್ಲ, ಪಾಪ ಅವ್ರಿಗೇನು ಆಗಲ್ವಾ, ಅಥವಾ ಅವ್ರ ಆರೋಗ್ಯವನ್ನು ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಎಲ್ಲರಿಗೂ ಇದೆ ಯಕ್ಷ ಪ್ರಶ್ನೆ. ಸತ್ಯ ಏನು ಅಂದರೆ ನಾನು ತಿನ್ನಲ್ಲ. ನಾ ಬರೀ ರುಚಿ ನೋಡ್ತೀನಿ, ತಿನ್ನಲ್ಲ. ತಿನ್ನೋದು ಬೇರೆ, ರುಚಿ ನೋಡೋದು ಬೇರೆ. ತಿನ್ನೋದು ಅಂದರೆ ನೀಟಾಗಿ ಪ್ಲೇಟಲ್ಲಿ ಇಟ್ಕೊಂಡು ಫುಲ್ ಖಾಲಿ ಮಾಡೋದು. ಓಕೆ, ನಾನು ಹಂಗಲ್ಲ. 3 ಸ್ಪೂನು ಅಥವಾ 4 ಸ್ಪೂನ್ ಟೇಸ್ಟ್ ಮಾಡಿ
ಆ 4 ಸ್ಪೂನ್ನ ಎಷ್ಟು ಅನುಭವಿಸ್ತೀನಿ ಅಂದರೆ ಒಂದು ಪ್ಲೇಟ್ ತಿಂದಷ್ಟು ಸಂತೋಷ ಆಗುತ್ತೆ ನನಗೆ. ಆಮೇಲೆ ಆ ಬ್ಯಾಲೆನ್ಸ್ ಉಳಿದಿರೋದಕ್ಕೆ ಬೇರೆ ಜನ ಇದ್ದಾರೆ, ಅವ್ರು ಟೇಸ್ಟ್ ಮಾಡ್ತಾರೆ, ಅವ್ರು ತಿಂತಾರೆ, ಇಲ್ಲಾರು ಪ್ಯಾಕ್ ಮಾಡಿಸ್ಕೊಂಡು ಬೇರೆ ಯಾರಿಗಾದ್ರು ಕೊಡ್ತೀನಿ. ಎನಿವೆ ಐ ಡೋಂಟ್ ಈಟ್ ದ ಹೋಲ್ ಥಿಂಗ್. ಸೊ ನಾನು ನನ್ನ ಫಿಗರ್ನ ಮೇಂಟೈನ್ ಮಾಡೋಕ್ಕಾಗಿದೆ. ಓಕೆ. ಆ್ಯಂಡ್ ಸಿ ನಾನು ಡಯಾಬಿಟಿಕ್ಕು, ಐ ಹ್ಯಾವ್ ಬ್ಲಡ್ ಪ್ರೆಷರ್, ಇವೆಲ್ಲ ಇದ್ದರೂ ಕೂಡ ಐ ಆಮ್ ಏಬಲ್ ಟು ಮ್ಯಾನೇಜ್ ಎವ್ರಿಥಿಂಗ್ ಆ್ಯಂಡ್ ಮೇಂಟೈನ್ ಎವ್ರಿಥಿಂಗ್ ಬಿಕಾಸ್ ಆಫ್ ದಿಸ್ ಒನ್ ಸಿಂಪಲ್ ಲಾ, ಟೇಸ್ಟ್ ಡೋಂಟ್ ಈಟ್. ಅಷ್ಟೇ. ಭಾಳ ಜನಕ್ಕೆ ಅದು ಗೊತ್ತಿಲ್ಲ. ದೇ ಫೀಲ್ ಏನು ಚಿಕ್ಕಾಬಡೆ ತಿಂತ ನೀವು ಅಂತ. ನಾನೇನು ಮಾಡ್ತೀನಿ, ಮೋಸ ಹೆಂಗೆ ಮಾಡ್ತೀನಿ ಅಂದರೆ 4 ಸ್ಪೂನ್ ತಿಂತೀನಿ. ಈ 4 ಸ್ಪೂನ್ನ 3 ಕ್ಯಾಮ್ರಾಯಿಂದ 3 ಆ್ಯಂಗಲಲ್ಲಿ ಶೂಟ್ ಮಾಡಿರ್ತಾರೆ. ಅದನ್ನು ಹಿಂಗೆ ಮಾಡಿ ಎಡಿಟ್ ಮಾಡಿ ಒಂದು ಫಾಸ್ಟ್ ಹಾಕಿ ಒಂದು ಸ್ಲೋ ಮೋಷನ್ ಹಾಕಿ ಅದೇ ಶಾರ್ಟೇ ಹಾಕ್ತಾ ಇರ್ತಾರೆ. ನೋಡಿದವ್ರಿಗೆ ಏನು ತಿಂತಾರೆ, ಲಾಸ್ಟಲ್ಲಿ ಖಾಲಿ ಪ್ಲೇಟ್ ತೋರಿಸ್ಬಿಡ್ತೀನಿ. ದೇರ್ ಆರ್ ಡೇಸ್ ವೆನ್ ಐ ಫೀಲ್ ವೆರಿ ಫೆಟಿಗ್ ಬಿಕಾಸ್ ಆಫ್ ಓವರ್ ಈಟಿಂಗ್, ಅಂದರೆ ಓವರ್ ಟೇಸ್ಟಿಂಗ್. ನಾನು ಒಂದೊಂದ್ಸಲಿ ಏನಾಗುತ್ತೆ, ಈ ಹೋಟೆಲ್ ರಿವ್ಯೂ ಮಾಡೋಕ್ಕೆ ಹೋದಾಗ ನನ್ನ ಡೇಟ್ಸ್ ಇಲ್ಲದಿದ್ದಾಗ ಒಂದೇ ದಿನ ಒಂದಷ್ಟು ಹೋಟ್ಲ್ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಆ ಟೈಮಲ್ಲಿ ಒಂದು 10-12 ಹೋಟ್ಲಿಗೆ ಹೋಗ್ಬಿಟ್ಟಿರ್ತೀನಿ. ಒಂದು ಹೋಟ್ಲಲ್ಲಿ ಮಿನಿಮಮ್ 5 ಐಟಮ್ ಅಂತ ಇಟ್ಕೊಂಡ್ರೆ 15 ಹೋಟ್ಲು ಅಂದರೆ 75 ಐಟಮ್ ಟೇಸ್ಟ್ ಮಾಡಿರ್ತೀನಿ. 75 ಐಟಮು ಒಂದು 5 ಐಟಮ್ 5 ಸ್ಪೂನ್ ಒಂದೊಂದಕ್ಕೆ ಅಥವಾ 3 ಸ್ಪೂನ್ ಒಂದೊಂದಕ್ಕೆ ಅಂತ ಇಟ್ಕೊಂಡ್ರು ಕೂಡ ಎಷ್ಟು ಸ್ಪೂನ್ ಆಯಿತು. ಸೊ ಆವತ್ತಿನ ದಿವಸ ನನಗೆ ಫೆಟಿಗ್ ಆಗಿಬಿಡುತ್ತೆ. ಅಂದರೆ ತಿಂದು ಹೆಬ್ಬಾವ್ ಥರ, ಅಂದರೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ಒಂಥರ ಟೈಟ್ ಆಗಿಬಿಟ್ಟಿರ್ತೀವಿ. ಸಾಯಂಕಾಲ ಆಗೋಟ್ಲಗೆ ಆ ಥರದ್ದು ಆಗಿಲ್ಲ ಅಂತಲ್ಲ. ಬಟ್ ಐ ಕಾಂಪನ್ಸೇಟ್ ದ್ಯಾಟ್ ಬೈ ನೆಕ್ಸ್ಟ್ ಡೇ ನಾನು ಐ ಫಾಸ್ಟ್ ದ ಹೋಲ್ ಡೇ ಆ್ಯಂಡ್ ರೆಸ್ಟ್ ಮೈ ಡೈಜೆಸ್ಟಿವ್ ಸಿಸ್ಟಮ್. ಟೋಟಲಾಗಿ ಏನೂ ತೊಗೊಳ್ಳಲ್ಲ, ಓನ್ಲಿ ವಾಟರ್. ಐ ಸಿಪ್ ವಾಟರ್ ಥ್ರೂ ಔಟ್ ದ ಡೇ ಆ್ಯಂಡ್ ಐ ರೆಸ್ಟ್ ಮೈ ಡೈಜೆಸ್ಟಿವ್ ಸಿಸ್ಟಮ್ 24 hours. ಅದಾದಮೇಲೆ ಏನೂ ತಿನ್ನಲ್ಲ, ಏನಿಲ್ಲ, ಓನ್ಲಿ ವಾಟರ್, ಇಲ್ಲಿ ಒನ್ ವಾಟರ್. ಡಯಾಬಿಟಿಕ್ ಅಂದ ತಕ್ಷಣ ಈಗ ಮುಟ್ಬಾರ್ದು, ಅದು ಮುಟ್ಬಾರ್ದು, ಹೀಗೆ ಹಾಗೆ, ರೈಟ್? ಆ ಥರದ್ದು ಒಂದು ಮೆಂಟಲ್ ಸ್ಟ್ರೆಸ್ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ನೀವು ಅದನ್ನು ಹೇಗೆ ಡೀಲ್ ಮಾಡ್ತೀರಾ? ಸಿ ಐ ವಿಲ್ ಟೆಲ್ ಯು, ಡಯಾಬಿಟೀಸ್ ಬಂದಾಗ ಬೇಸಿಕ್ ಥಿಂಗ್ ಟು ಅವಾಯ್ಡ್ ಇಸ್ ಶುಗರ್, ರೈಟ್? ಬೇಸಿಕ್. ಇಫ್ ಯು ಕ್ಯಾನ್ ಅವಾಯ್ಡ್ ಡೈರೆಕ್ಟ್ ಶುಗರ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೊ ಐ ಜನರಲಿ ಅವಾಯ್ಡ್ ಶುಗರ್. ಇನ್ ರಿಯಲ್ ಲೈಫ್ ನಾನು ಸ್ವೀಟ್ ತಿನ್ನಲ್ಲ, ಇನ್ ರಿಯಲ್ ಲೈಫ್. ಬಟ್ ವೆನ್ ಐ ಆಮ್ ಶೂಟಿಂಗ್ ಬೊಂಬಾಟ್ ಭೋಜನ ಆರ್ ಐ ಆಮ್ ರಿವ್ಯೂಯಿಂಗ್, ವೆನ್ ಇಟ್ ಕಮ್ಸ್ ಟು ಮೈ ಪ್ರೊಫೆಷನ್, ಐ ಹ್ಯಾವ್ ಟು ಟೇಸ್ಟ್ ಸ್ವೀಟ್. ಅವಾಗ ಟೇಸ್ಟ್ ಮಾಡ್ತೀನಿ, ನನಗೇನು ಅನಿಸಲ್ಲ. ಯಾಕೆ ಅಂದರೆ ಐ ಟೋಲ್ಡ್ ಯು, ನಾನು ಅದಾದಮೇಲೆ ಇನ್ನು ಯಾವತ್ತೋ ತಿನ್ನೋದು. ಸೊ ರಿಯಲ್ ಲೈಫಲ್ಲಿ ಅದು ಅಭ್ಯಾಸ ಅಲ್ಲ. ಇಫ್ ಯು ಡೂ ಇಟ್ ರೆಗ್ಯುಲರ್ಲಿ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹೌ ಯು ಮ್ಯಾನೇಜ್ ಯುವರ್ ಲೈಫ್ ಸ್ಟೈಲ್. ಇಫ್ ಯುವರ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಈಸ್ ಪ್ರಾಪರ್ ಆ್ಯಂಡ್ ಯು ಕಂಟ್ರೋಲ್ ಯುವರ್ ಡಯಾಬಿಟೀಸ್ ಪ್ರಾಪರ್ಲಿ, then one day eating one little bit of sweet won't really matter to you. ಸೊ ಆ ಟೆನ್ಷನ್ನಿಂದ ತಿನ್ನಬಾರ್ದು, ತಿನ್ಬಿಡಬೇಕು. ಆಮೇಲೆ ಏನು ಮಾಡಬೇಕು, ಅದಕ್ಕೆ ಏನದು ಯೋಚನೆ ಮಾಡಬೇಕೇನೋ. ಟೆನ್ಷನ್ನಲ್ಲಿ ತಿಂದರೆ ಅದರ ಸೈಡ್ ಎಫೆಕ್ಟ್ಸ್ ಜಾಸ್ತಿ. ತಿನ್ನಬಾರ್ದು ಆ ಥರ, ಆರಾಮಾಗಿ ಬಿಟ್ಬಿಡಿ. ತಿನ್ನೋಕೆ ನಿಮಗೆ ಗೊತ್ತು ತಾನೇ ಅದು ತಿಂದರೆ ಪ್ರಾಬ್ಲಮ್ ಅಂತ. ಏತಿಗೆ ಟೆನ್ಷನ್ ಮಾಡ್ಕೊಂಡು ತಿನ್ನಲೇಬೇಡಿ. ಬಟ್ ಎಲ್ಲ ಒಂದು ಕಡೆ ಸಿಚುವೇಶನ್ ಬರುತ್ತೆ, ತಿನ್ನಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾರ್ದೋ ಮನೆಗೆ ಹೋಗಿರ್ತೀರ, ಅವರು ತುಂಬ ಪ್ರೀತಿಯಿಂದ ಮಾಡ್ತಾರೆ, ಬಲವಂತ ಮಾಡ್ತಾರೆ, ಒಂದು ಸ್ವೀಟ್ ತಿನ್ನಿ, ಏನು ಗಿಲ್ಟ್ ಇಟ್ಕೋಬೇಕಾಗಿಲ್ಲ, ಸ್ವೀಟ್ ತಿನ್ನಿ. ಬಟ್ ಆಮೇಲೆ ಒಂದು 5 ದಿವಸ ತಿನ್ನಬೇಡಿ ಅಷ್ಟೇ. ಯು ನೋ ಹೌ ಟು ಬ್ಯಾಲೆನ್ಸ್. ನೀವು ಹೆಂಗೆ ನಿಮ್ಮ ಮೈಂಡ್ ಸೆಟ್ನ ಸೆಟ್ ಮಾಡ್ಕೋತೀರ ಅನ್ನೋದೇ ಇಂಪಾರ್ಟೆಂಟು. ನೀವು ಎಷ್ಟು ಚೆನ್ನಾಗಿ ಬದುಕನ್ನು ಪಾಸಿಟಿವ್ ಆಗಿ ತೊಗೋತೀರಾ, ಅಷ್ಟು ನಿಮ್ಗೆ ಹೆಲ್ದಿಯಾಗಿರ್ತೀರ. ಪಾಸಿಟಿವ್ ಆಗಿ ತೊಗೊಳ್ದೇ ಇದ್ದಾಗಲೇ ಇವೆಲ್ಲ ಪ್ರಾಬ್ಲಮ್. ನೀವು ಕುಕಿಂಗ್ ಶುರು ಮಾಡಿದಾಗ ಈ ಥರ ಆರ್ಗ್ಯಾನಿಕ್ ಫುಡ್ಡು, ಆರ್ಗ್ಯಾನಿಕ್ ವೆಜಿಟೇಬಲ್ಸು, ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿರುವಂಥ ಅನೇಕ ಪದಾರ್ಥಗಳು ಎಲ್ಲ ಇರಲಿಲ್ಲವಲ್ಲ. ವಾಟ್ ಯು ಥಿಂಕ್ ಅಬೌಟ್ ದಿಸ್ ಆರ್ಗ್ಯಾನಿಕ್ ಫುಡ್ಡು? ಯು ವಾಂಟ್ ಮೀ ಟು ಗಿವ್ ಎ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ಐ ಹ್ಯಾವ್ ನಾಟ್, ನಾನು ಮೂಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರು ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಬೋರ್ಡ್ ಹಾಕ್ತಿದ್ದಾರೆ, ಲೇಬಲ್ ಹಾಕಿರ್ತಾರೆ ಆರ್ಗ್ಯಾನಿಕ್ ಅಂತ, ನಂಬೇಕಟ್ಟೆ ಅದು. ಸೊ ಐ ರಿಯಲಿ ಡೋಂಟ್ ಬಿಲೀವ್ ಇನ್ ಆಲ್ ದ್ಯಾಟ್. I believe that whatever you buy, it should be clean. ನನಗೇನು ಗೊತ್ತು ಯಾವನೋ ಒಂದು ಬಿಜಾಪುರದಲ್ಲಿ ಜೋಳನ ಆರ್ಗ್ಯಾನಿಕ್ ಆಗಿ ಬೆಳೆದೇನೆ ಅಂದರೆ ಯಾರಿಗೆ ಗೊತ್ತು? ನಾವೇನು ಹೋಗಿ ನೋಡಿದ್ದೀವ? ನೋಡಿಲ್ಲ ಅಲ್ವಾ?
ಎಲ್ಲನೂ ಆರ್ಗ್ಯಾನಿಕ್. ಇಟ್ಸ್ ಎ ಫ್ಯಾಡ್, ಅದೊಂದು ಫ್ಯಾಷನ್ ಅದು ಹೇಳ್ಕೊಳ್ಳೋದು. ನಾವು ಬರೀ ಆರ್ಗ್ಯಾನಿಕ್ಕೇ ತರೋದಪ್ಪ. ಐ ಜಸ್ಟ್ ಗೋ ಟು ಆಲ್ ಮೈ ಪರ್ಚೇಸಸ್ ಫ್ರಮ್ ಆರ್ಗ್ಯಾನಿಕ್ ಸ್ಟೋರ್. ಆ ಆರ್ಗ್ಯಾನಿಕ್ನವರು ಒಂದು ನಾರ್ಮಲ್ ಇದಕ್ಕೆ ಒಂದು 10 ರೂಪಾಯಿ ಇದ್ದರೆ ಆರ್ಗ್ಯಾನಿಕ್ ಅಂದ ತಕ್ಷಣ 40 ರೂಪಾಯಿ ಆಗ್ಬಿಟ್ಟಿರುತ್ತೆ ಬೆಲೆ. I don't think, how far it is true, I don't know. Why should I believe it? And with respect to vegetarian cooking, particularly, protein sources ಕಡಿಮೆ ಅಂತ ಹೇಳ್ತಾರಲ್ಲ. How do you manage ನಿಮ್ಮ protein requirement? ನಮ್ಮಲ್ಲಿ ದಾಲ್, ಲೆಂಟಿಲ್ಸ್ ಎಲ್ಲ ಹೈ ಪ್ರೋಟೀನ್ ಇರುತ್ತೆ. ಆಮೇಲೆ ಪನ್ನೀರ್ ಇಸ್ ಹೈ ಪ್ರೋಟೀನ್. ಸೊ ಯು ಗೆಟ್ ಪ್ರೋಟೀನ್, ಎನಫ್ ಪ್ರೋಟೀನ್ ಇನ್ ಯುವರ್ ರೆಗ್ಯುಲರ್ ಮೀಲ್. ನಮ್ಮ ಸೌತ್ ಇಂಡಿಯನ್ ಮೀಲ್ ಈಸ್ ದ ಬೆಸ್ಟ್ ಹೋಲ್ಸಮ್ ಮೀಲ್ ಇನ್ ದ ವರ್ಲ್ಡ್. ಓಕೆ, ಸುಮ್ಮನೆ ಒಂದು ಬಾಳೆ ಎಲೆ ಊಟ ನೆನೆಸ್ಕೊಳ್ಳಿ ಇವಾಗ. ಓಕೆ, ಈ ಕಡೆ ಉಪ್ಪು ಬೇಸಿಕ್ ಇಂಗ್ರೀಡಿಯೆಂಟ್ ಟು ಗಿವ್ ಟೇಸ್ಟ್. ಅದಾದಮೇಲೆ ಉಪ್ಪಿನಕಾಯಿ ನಾಲ್ಗೆಗೆ ಚಟಪಟ ಅನ್ಸೋಕ್ಕೆ. ಅದಾದಮೇಲೆ 2 ಕೋಸಂಬರಿ ಫುಲ್ಲಿ ಪ್ರೋಟೀನ್. ಯಾಕೆಂದರೆ ಅದರಲ್ಲಿರೋದು ಬರೀ ಲೆಂಟಿಲ್ಸು. ಒಂದು ಹೆಸರು ಬೇಳೆ, ಅದು ಕಡಲೆಬೇಳೆ ಅಥವಾ ಆ ಥರದ್ದೇನೋ ಒಂದು ಕೋಸಂಬರಿ ಇರುತ್ತೆ. ಆ್ಯಂಡ್ ಫುಲ್ಲಿ ಪ್ರೋಟೀನ್ ಅದು. ಅದಾದಮೇಲೆ 2 ಪಲ್ಯ, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು. ಓಕೆ, ಸೊ ನಿಮಗೆ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸ್ ಸಿಕ್ತು. ಅದಾದಮೇಲೆ ಯು ಹ್ಯಾವ್ ಈ ಬಾಟಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ನಿಮಗೆ. ಇನ್ನೇನು ಬೇಕು ನಿಮಗೆ? ಬೆಸ್ಟ್ ಇಸ್ ಸೌತ್ ಇಂಡಿಯನ್ ಫುಲ್ ಮೀಲ್ ಇಸ್ ದ ಬೆಸ್ಟ್ ಹೋಲ್ಸಮ್ ಮೀಲ್. ರೈಟ್, ಅಗ್ರೀಡ್. ಈಗ ನಿಮ್ಮ ಅಡಿಗೆಯ ಹೆಸರುಗಳಿಗೆ ಬಂದರೆ ಏನು ಡಿಫ್ರೆಂಟ್ ಆಗಿದೆ. ರಸಂ, ರಸ್ಪುರಿ, ಇನ್ನೊಂದಿದೆ ಕುಚ್ಚಿ ಕೂಟು, ರೈಟ್, ಟಕಾಟಕ್ ಏನೋ ಇದೆ ಸರ್, ಆ ಥರದ್ದೇ. ನಂಗೆ ಸುಮಾರಷ್ಟು ಟಿಕ್ಕಿ. ಟಕಾಟಕ್ ಟಿಕ್ಕಿ. ಸೊ ಈ ಥರ ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಹೆಸರುಗಳನ್ನ ಇಡಬಹುದು ಅಂತೆಲ್ಲ ಹೇಗನ್ಸ್ತು? ಮತ್ತೆ ನೆರೇಷನ್, ಗೀತಾ ಅವ್ರ ನೆರೇಷನ್ ಕೂಡ ಹಂಗೆ ಇದೆ. ಹೌದು. ಓಕೆ, ಏನಂದರೆ ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಎ ಶೆಫ್. ನಾನು ಕೇವಲ ಒಬ್ಬ ಬಾಣಸಿಗ, ಒಬ್ಬ ಅಡಿಗೆಯವನಷ್ಟೇ. ಐ ಆಮ್ ಎ ಕುಕ್, ಐ ಆಮ್ ನಾಟ್ ಎ ಶೆಫ್. ಶೆಫ್ ಇಸ್ ಅ ಪರ್ಸನ್ ಹೂ ಇಸ್ ಟ್ರೈನ್ಡ್ in various aspects of cooking. I want to do paneer butter masala. ನಾನೇನೋ ಪ್ರೋಸೆಸ್ಸಲ್ಲಿ ಮಾಡ್ತೀನಿ. ಪನ್ನೀರ್ ಬಟರ್ ಮಸಾಲ ಅಂದ ತಕ್ಷಣ ಎಲ್ಲರೂ ಇದು ಹಂಗಲ್ಲ ಮಾಡೋದು ಅಂತಲೇ ಫಸ್ಟ್ ಬರೋದು ನೆಗೆಟಿವ್ ಥಿಂಗು. ಯಾರು ಹಂಗೆ ಹೆಚ್ಚಾಕ್ತಾರ ಪನ್ನೀರ್ನ ಅಂತಾರೆ. ಟೊಮೆಟೊ ಹಾಕೋದಿಲ್ಲ ಅಂತಿದ್ದೆ ಅವನು ಅಂತಂದು. ದೇರ್ ಆರ್ ಸೋ ಮೆನಿ ನೆಗೆಟಿವ್ ಕಮೆಂಟ್ಸ್ ದಟ್ ವಿಲ್ ಕಮ್ ಅಲ್ವಾ. ಆಮೇಲೆ ನಾನೇನು ಮಾಡ್ತೀನಿ, ಪನ್ನೀರ್ ಬಟರ್ ಮಸಾಲ ನನ್ನದೇ ರೆಸಿಪಿ ಮಾಡಿರ್ತೀನಲ್ವಾ, ಯಾತಕ್ಕೆ ಪನ್ನೀರ್ ಬಟರ್ ಮಸಾಲ ಅಂತ ಕರಿಬೇಕು? ಅದಕ್ಕೆ ನಾಟ್ ನೆಸರಿ, ಪನ್ನೀರ್ ಪ್ರತಾಪ ಅಂತ ಕರಿತೀನಿ. ಸೊ ನೋಬಡಿ ಕ್ಯಾನ್ ಕ್ವಶನ್ ಮೈ ರೆಸಿಪಿ. ನೋಬಡಿ ಕ್ಯಾನ್ ಸೇ ಅದಕ್ಕೆ ಟೊಮೆಟೊ ಹಾಕಲ್ಲ ಅಂತ ಹೇಳೋದಿಲ್ಲ. ಇವಾಗ ನನ್ನ ರೆಸಿಪಿ ಕಣೆ ಅದು, ಪನ್ನೀರ್ ಪ್ರತಾಪ ಟೊಮೆಟೊ ಹಾಕ್ತಾರೆ ಅಂತ ನಾನು ಹಾಕ್ತೀನಿ. ಅದಕ್ಕೆ ಅದು ಬೇರೆ ಅದು ಅಂತ ಆ್ಯಕ್ಚುಲಿ ಮಾಡ್ತಿರೋದೇ. ಇವಾಗ ಬೇಳೆ ಸಾರು ಮಾಡ್ತಾರೆ. ನಾನು ಸುಮ್ಮನೆ ಟೆಲಿವಿಷನಲ್ಲಿ ಇವತ್ತಿನ ವಿಶೇಷ ಬೇಳೆ ಸಾರು ಅಂದರೆ ಯಾವನಾದರೂ ಟಿ ವಿ ನೋಡ್ತಾನ? ಯಾವಾಗಲೇ ಬೇಳೆ ಸಾರು ಯಾವನು ನೋಡ್ತಾನೆ ಅಂತ ಸ್ವಿಚ್ ಆಫ್ ಮಾಡ್ಬೋದು, ಬೇರೆ ಚಾನಲ್ಗೆ ಹೋಗ್ಬಿಡ್ತಾರೆ. ನಾನು ಇವತ್ತಿನ ವಿಶೇಷ ರಂಗರಸ ಅಂತೀನಿ. ಏನು ರಂಗರಸ ಅಂತ ಕೂತ್ಕೋತಾರೆ. ಏನು ಮಾಡಿರ್ತೀನಿ? ಬೇಳೆ ಸಾರೇ ಮಾಡಿರೋದು, ಅದಕ್ಕೆ ರಂಗರಸ ಅಂತ ಹೆಸರು ಕೊಟ್ಟಿರ್ತೀನಿ. ಸೊ ಅವಾಗ ಒಂದು ಬೇಳೆ ಸಾರು ನಾನು ಮಾಡಿದ ರೆಸಿಪಿನೇ ಅದರ ರಂಗರಸ ರೆಸಿಪಿ. ಅದು ಬೇಳೆ ಸಾರಿನ ರೆಸಿಪಿ ಅಂತ ಯಾರೂ ಕ್ವಶನ್ ಮಾಡೋಂಗಿಲ್ಲ. ಆಮೇಲೆ ಇಂಟ್ರೆಸ್ಟ್ ಇರುತ್ತೆ, ಏನು ರಂಗರಸ ಹೊಸದು ಅಂತ. ರಂಗರಸ ನಾವು ಮನೇಲಿ ಮಾಡೋಣ ಅಂತ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ಮನೇಲಿ ಮಾಡೋ ಥರನೇ ಮಾಡಿರ್ತಾರೆ ಸಾರು, ಅದಕ್ಕೆ ರಂಗರಸ ಅಂತ ಆ ಥರ. ಸೊ ಐ ಕ್ರಿಯೇಟ್ ದಿ ಕ್ಯೂರಿಯಾಸಿಟಿ ಇನ್ ದಿ ಆಡಿಯನ್ಸ್ ವ್ಯೂ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು ಅಷ್ಟೇ ನನ್ನ ಪರ್ಪಸ್. ಸೊ ದಟ್ they see the and you make cooking so enjoyable. ನಮ್ಮನೇಲೂ ಅಷ್ಟೇ. ಇವತ್ತು ಅವರು ಟಕಾಟಕ್ ಟಿಕ್ಕಿ ಹೇಳ್ಕೊಟ್ರು, ನಾನು ಮಾಡ್ತೀನಿ ಅಂತ. ಸೊ ಎಲ್ಲ ಮಾಡಿ ಏನಿವತ್ತು ವಿಶೇಷ ಅಂದರೆ ಟಕಾಟಕ್ ಟಿಕ್ಕಿ ಚಂದ್ರು ಹೇಳ್ಕೊಟ್ಟಿದ್ರು. ಸೊ ಈ ಥರ ಸುಮಾರಷ್ಟು ಆಗ್ತಾ ಇರುತ್ತೆ. ಸಿ the whole idea of the cookery shows is to inspire people to cook. ಟು ಮೇಕ್ ದ ಹೋಲ್ ಪ್ರೋಸೆಸ್ ಇನ್ಸ್ಪೈರಿಂಗ್. ಇದೆಲ್ಲ ಟೆಕ್ನಿಕ್ಸು. ಒಂದು ಬೇರೆ ಹೆಸರಿಡು,
ಆಮೇಲೆ ಏನೋ ತರಲೆಯಾಗಿ ಅಡುಗೆ ಮಾಡೋ, ಸುಮ್ಮನೆ ಸೀರಿಯಸ್ ಆಗಿ ಅಡುಗೆ ಮಾಡೋದಿಲ್ಲ. ಬೇರೆಯವರೆಲ್ಲ ಇಲ್ಲಿ ತನಕ ಇಷ್ಟು ಬಳೆ ಹಾಕೊಂಡ್ಬಿಟ್ಟು ಕೈಗೆಲ್ಲ ಉಂಗುರದೆಲ್ಲ ಪೈಂಟ್ ಎಲ್ಲ ಬಳ್ಕೊಂಡು ಉಂಗುರ ಇಟ್ಕೊಂಡು ಈತ ಸ್ವಲ್ಪ ಹಾಕ್ತೀನಿ, ಹಂಗೆಲ್ಲ ನಾನು ಹಾಕೋದೇ ಇಲ್ಲ. 2 ಚಮಚ ಅಂತ 2 ಚಮಚ ಹಾಕೋದಕ್ಕಿಂತ ತುಪ್ಪ ಹಾಕ್ತಿರಲ್ಲ, ಅದು ಮಜಾ. ತುಪ್ಪ ಹಾಕುವ ಪ್ರೋಸೆಸ್ನ ಎಂಜಾಯ್ ಮಾಡ್ತೀನಿ. ಸಿ, ತುಪ್ಪ ಇದೆಯಲ್ಲ ಅದು ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ, ನಮ್ಮ ದೇಹಕ್ಕೆ ಭಾಳ ಉಪಯೋಗವಾಗಿರ್ತಕ್ಕಂಥ ಒಂದು ಇದು. ಅದು ತುಪ್ಪದಿಂದ ಯಾವ ರೀತಿಯಾದ ಹಾನಿನೂ ಇಲ್ಲ ದೇಹಕ್ಕೆ. ಇನ್ಫ್ಯಾಕ್ಟ್ ಅದರಿಂದ ಉಪಯೋಗಗಳೇ ಜಾಸ್ತಿ. ತಲತಲಾಂತರಗಳಿಂದ ಸಾವಿರಾರು ವರ್ಷಗಳಿಂದ ತುಪ್ಪವನ್ನು ಪ್ರಮೋಟ್ ಮಾಡ್ಕೊಂಡೇ ಬಂದಿದ್ದಾರೆ. ಇವಾಗ ಉದಾಹರಣೆಗೆ ಜಟ್ಟಿ ಮನೆಯಲ್ಲಿ ಸಾಮ್ ಮಾಡ್ತಾರೆ ಗೊತ್ತಾ, ಅಂದರೆ ಈ ಪೈಲ್ವಾನ್ಗಳಾಗಬೇಕು. ಅವ್ರೇನು ತಗೊಳ್ತಾರೆ? ಇಫ್ ದೇ ಆರ್ ವೆಜಿಟೇರಿಯನ್ಸ್, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಇದರಲ್ಲೇ ಅವ್ರದ್ದೆಲ್ಲ ಸಿಗೋದು ಅವ್ರಿಗೆ. ಅರ್ಥ ಆಗ್ತಿದೆಯಾ? ಶ್ರೀಕೃಷ್ಣನೇ ಬೆಣ್ಣೆ ಕದೀತಿದ್ದ, ಶ್ರೀಕೃಷ್ಣ ದಪ್ಪ ಆಗ್ಬಿಟ್ಟಿದ್ನಾ? ಅಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ ನಾನು. ಅಂದರೆ ನಾನು ಹೇಳ್ತಾ ಇರೋದು, ಇಟ್ ಈಸ್ ನೋನ್ ಫ್ರಮ್ ಏಜಸ್ ದಟ್ ತುಪ್ಪ ಈಸ್ ಗುಡ್ ಫಾರ್ ಹೆಲ್ತ್. ಪ್ರಾಬ್ಲಮ್ ಏನಂದರೆ ಇಟ್ ಇಸ್ ಕಾಸ್ಟ್ಲಿ, ಎಣ್ಣೆಗಿಂತ ಕಾಸ್ಟ್ಲಿ. ಸೊ ಎಣ್ಣೆ ಸೇಲ್ ಮಾಡಬೇಕು ಅಂದ್ಬಿಟ್ಟು ತುಪ್ಪ ತಿಂದರೆ ದಪ್ಪ ಆಗ್ತಾರೆ, ತುಪ್ಪ ತಿಂದರೆ ಹಾನಿ ಅಂತೆಲ್ಲ ಹೆದರಿಸಿ ಎಣ್ಣೆನ ಸೇಲ್ ಮಾಡಿದ್ರು. ಪೀಪಲ್ ಕನ್ವರ್ಟೆಡ್ ಫ್ರಮ್ ಗೀ ಟು ಆಯಿಲ್ ಬಿಕಾಸ್ ಆಫ್ ದ್ಯಾಟ್. ತುಪ್ಪ ಕಾಸ್ಟ್ಲಿ ಅನ್ನೋದು ಒಂದು ಪಾಯಿಂಟ್ ಬಿಟ್ಟರೆ ಇನ್ನೇನಿಲ್ಲ. ಇನ್ಫ್ಯಾಕ್ಟ್ ತುಪ್ಪ ಹಾಕಿದ್ರೆ ರುಚಿ ಜಾಸ್ತಿ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸಿಹಿ ಕಹಿ ಚಂದ್ರು ಅಂದ್ರೆ ಬರೀ ಅಡ್ಗೆ, ಆಕ್ಟಿಂಗು, ಎನರ್ಜಿ ಮಾತ್ರ ಅಲ್ಲ. ಗೀತಾ ಅವರು ಕೂಡ ಬರ್ತಾರೆ. ಮೊದಲೇ ಲವ್ ಮ್ಯಾರೇಜು, ರೈಟ್? ಇಷ್ಟು ವರ್ಷದ ಸಂಬಂಧ ಎಷ್ಟು ಬ್ಯೂಟಿಫುಲ್ ಆಗಿ ಒಬ್ರನ್ನೊಬ್ರು ಕಾಂಪ್ಲಿಮೆಂಟ್ ಮಾಡ್ತೀರಿ, ರೈಟ್? ಈಗ ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು ಅಥವಾ ಅದನ್ನ ಸಸ್ಟೈನ್ ಮಾಡೋದು ಕಷ್ಟ ಅಂತ ಹೇಳೋರಿಗೆ ನೀವು ಕೊಡೋ ಸಜೆಷನ್ ಇದು? ಫಸ್ಟ್, ಬಿಟ್ವೀನ್ ಮೀ ಆ್ಯಂಡ್ ಮೈ ವೈಫ್ ನಂದೊಂದು ಗೋಲ್ಡನ್ ರೂಲ್ ಇದೆ. ಗೋಲ್ಡನ್ ರೂಲ್ ಏನು ಅಂದರೆ, ವೈಫ್ ಈಸ್ ಆಲ್ವೇಸ್ ರೈಟ್ ಅಂತ. ಸೊ ನೋ ಆರ್ಗ್ಯುಮೆಂಟ್. ಓಕೆ, ಕೊನೆ ಮಾತನವರು ಅಷ್ಟೇ. ಅವ್ರು ಏನು ಹೇಳಿದ್ರು, ಓಕೆ ಯು ಆರ್ ರೈಟ್ ಅಂದ್ಬಿಟ್ರೆ ಮುಗ್ದೋಯ್ತು. ಅದು ಹಂಗಲ್ಲ ಹಿಂಗೆ ಅಂದರೆ ಅದ್ಯಾಕೆ ಹಂಗೆ ಅಂತ ಶುರು ಆಗುತ್ತೆ. ಸೊ ಕರೆಕ್ಟ್, ಓಕೆ ಯು ಆರ್ ರೈಟ್ ಅಂದರೆ ಮುಗ್ದೋಯ್ತು. ಫಸ್ಟ್ ಬಿಟ್ವೀನ್ ಅಸ್, ದಟ್ ಈಸ್ ದಿ ಬೇಸಿಕ್ ಥಿಂಗ್. ಸೊ ದಟ್ಸ್ ಫಾರ್ ಪೀಪಲ್ ಟು ಸಿ. ಬೇಸಿಕ್ಲಿ ಯು ಶುಡ್ ನೋ ಹೌ ಟು ಗಿವ್ ಸ್ಪೇಸ್ ಟು ದಿ ಅದರ್ ಪರ್ಸನ್. ಅವರ ಒಪಿನಿಯನ್ಗೆ, ಅವರ ಯೋಚನೆಗೆ, ಅವರ ಬದುಕಿನ ಶೈಲಿಗೆ, ಅವರ ಕನಸುಗಳಿಗೆ ಅವ್ರಿಗೊಂದಷ್ಟು ಸ್ಪೇಸ್ ಕೊಡಬೇಕು ನೀವು. ಆ ಸ್ಪೇಸ್ ಕೊಟ್ಟಾಗ ಎಲ್ಲ ಚೆನ್ನಾಗಿರುತ್ತೆ. ಆ ಸ್ಪೇಸ್ ಕೊಡದೇ ಇದ್ದಾಗಲೇ ಈ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗೋದು, ಈಗೋ ಬರೋದು ಎಲ್ಲ ಆಗೋದೇ. ಅದು ಅವ್ರ ಸ್ಪೇಸ್ ಅವ್ರಿಗೆ ಕೊಟ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಟು ಹ್ಯಾವ್ ಎ ಲಾಂಗ್ ರಿಲೇಷನ್ಶಿಪ್, ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್, ಯು ಶುಡ್ ನೋ ಹೌ ಟು ಗಿವ್ ದ್ಯಾನ್ ಟೇಕ್ ಅಷ್ಟೇ. ವಾವ್, ಥ್ಯಾಂಕ್ ಯು. ಈಗ ಒಂದಷ್ಟು ಕ್ವಿಕ್ ಕ್ವೆಶ್ಚನ್ಸು. ಸೊ ನೀವು ಟಕ್ ಟಿಕ್ಕಿ ಥರ ಆನ್ಸರ್ ಮಾಡಬೇಡ, ರೈಟ್? ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಕುಕಿಂಗಲ್ಲಿ ಅಂತಂದರೆ, ಇವಾಗ ಯಾರೋ ತುಂಬ ಟಯರ್ಡ್ ಆಗಿ ಬಂದಿರ್ತಾರೆ, ಸಡನ್ ಆಗಿ ಯಾರಾದರೂ ಗೆಸ್ಟ್ ಬಂದುಬಿಡ್ತಾರೆ, ಅಂಥವ್ರು ಕ್ವಿಕ್ಕಾಗಿ ಮಾಡುವಂಥ 3 ಏನಾದರೂ ಐಟಮ್ಸ್ ನೀವು ಹೇಳೋದಾದರೆ? ಬೆಲ್ಲದ ನೀರು. ಬೆಲ್ಲದ ನೀರು, ಓಕೆ. ಬೆಲ್ಲದ ನೀರು ಫಸ್ಟ್ ಕೊಡ್ತೀನಿ, ಸೊ ದಟ್ ಇಮಿಡಿಯೇಟ್ಲಿ ಎನರ್ಜಿ ಬೂಸ್ಟ್ ಆಗೋಂಗೆ. ಓಕೆ, ದೆನ್ ಐ ಕುಕ್ ಎ ನೈಸ್ ಕಂಫರ್ಟಿಂಗ್ ಮೀಲ್ ಫಾರ್ ದೆಮ್ ಟು ಈಟ್. ಕಂಫರ್ಟ್ ಮೀಲ್ ಅಂದರೆ ಇಟ್ ಮೈಟ್ ಬಿ ಕಿಚಡಿ ಆರ್ ಇಟ್ ಮೈಟ್ ಬಿ ಉಪ್ಪಿಟ್ಟು, ಈ ಥರದ್ದೇನೋ ಒಂದು ಕಂಫರ್ಟಿಂಗ್ ಮೀಲ್ ಕುಕ್ ಮಾಡಿಕೊಡ್ತೀನಿ. ದೆನ್ ಐ ಮೇಕ್ ದೆಮ್ ಲಾಫ್, ಅಷ್ಟೇ. ಲಾಸ್ಟ್ ಒನ್ ಇದೆಯಲ್ಲ, ಅದು ಮ್ಯಾಜಿಕ್, ನೀವು ಕ್ರಿಯೇಟ್ ಮಾಡೋ ಮ್ಯಾಜಿಕ್. ಸರ್, ಮತ್ತೆ ನೀವು ಬಹಳ ಕಾಫಿ ಪ್ರಿಯರು ಅಂತ ಗೊತ್ತಿದೆ. ಸೊ ಕಾಫಿ ಕೆಲವು ಸತಿ ಚೆನ್ನಾಗಾಗತ್ತೆ, ಕೆಲವು ಸತಿ ಚೆನ್ನಾಗಾಗಲ್ಲ. ಯಾವಾಗಲೂ ಚೆನ್ನಾಗಾಗಬೇಕು ಅಂದರೆ ನೀವು ಕೊಡೋವಂಥ ಟಿಪ್ ಏನು? ಡಿಕಾಕ್ಷನ್ಗೆ ಒಂದು ಚಿಟಿಗೆ ಉಪ್ಪು ಹಾಕಿ ಅಂತೀನಿ. ಉಪ್ಪು, ಸಕ್ಕರೆ ಹಾಕೋದು ಕೇಳಿದ್ದೀನಿ. ಸಕ್ಕರೆ ಹಾಕಬಾರ್ದು. ಡಿಕಾಕ್ಷನ್ ಪುಡಿ ಹಾಕಿದಾಗ ಒಂದು 3-4 ಅರಳುಪ್ಪಿರುತ್ತಲ್ಲ, ಕಲ್ಲುಪ್ಪು ಒಂದು 3-4 ಅರಳು ಹಾಕಿದ್ರೆ ಡಿಕಾಕ್ಷನ್ ತುಂಬ ಚೆನ್ನಾಗಾಗತ್ತೆ. ಕಾಫಿ ಕುಡಿದ್ರೆ ಅಟ್ಲೀಸ್ಟ್ 1-1.5 ಗಂಟೆ ಬಾಯಲ್ಲಿ ಆ ಕಾಫಿ ಫ್ಲೇವರ್ ಇರುತ್ತೆ. ನಾನು ಕಾಫಿ ಕುಡ್ದಿದ್ದೀನಿ ಅನ್ನೋ ಫೀಲಿಂಗಲ್ಲಿ ಇರ್ತೀರ ನೀವು. ಸೊ ದಟ್ಸ್ ದಿ ಬೆಸ್ಟ್ ಟಿಪ್ ಐ ಕ್ಯಾನ್ ಗಿವ್. ಸೊ ಕಾಫಿ ಕುಡಿದ್ಮೇಲೆ ಅಂತ ಇರಬೇಕು. ಯಾವತ್ತಾದ್ರೂ ನೀವು ಊಟನ ಹೊರಗಡೆಯಿಂದ ಆರ್ಡರ್ ಮಾಡಿದ್ದೀರಾ? ನೆವರ್. ಓ, ಓಕೆ. ನನಗೆ ಈ ಪಾರ್ಸಲ್ ಊಟ ಎಲ್ಲ ಇಷ್ಟನೇ ಇಲ್ಲ.
ನಾನು ಎಲ್ಲ ಬೇಕಾದ್ರೂ ಹೋಗಿ ತಿನ್ಕೊಂಬರ್ತೀನಿ. ಎಷ್ಟೋ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ನನಗೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ. ಬೆಂಗಳೂರಲ್ಲಿ ಬೇಕಾದಷ್ಟು ದಾವಣಗೆರೆ ಬೆಣ್ಣೆ ದೋಸೆ ಇದೆ, ಆರ್ಡ್ರ್ ಮಾಡಿದ್ರೆ ಬರುತ್ತೆ. ನಾನು ಹಂಗಲ್ಲ, 3 ಗಂಟೆಗೆ ಎದ್ದು ಬಿಡ್ತೀನಿ. ಎದ್ದು ಕಾರ್ ತೊಗೊಂಡು ದಾವಣಗೆರೆಗೆ ಹೋಗ್ತೀನಿ. 7 ಗಂಟೆಗೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು 8 ಗಂಟೆಗೆ ದಾವಣಗೆರೆ ಹೊರಟು ವಾಪಸ್ ಬೆಂಗಳೂರಿಗೆ ಬರ್ತೀನಿ. ನೀವು ಬೇರೆ ಲೆವೆಲ್ ಸರ್. ನಾನು ಹಂಗೆ. ಸೊ ನಾನು ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದು ಚಾನ್ಸೇ ಇಲ್ಲ. ತುಂಬ ಟಯರ್ಡ್ ಆಗಿರುವಂಥ ನಿಮ್ಮ ದಿನ ಅಂದರೆ ಸಿಕ್ಕಾಪಟ್ಟೆ ಶೂಟ್ಸು ಎಲ್ಲ ಬ್ಯುಸಿಯಾಗಿ ತುಂಬ ಟಯರ್ಡ್ ಆಗಿ ಬಂದಿರ್ತೀರಾ, ಆವಾಗ ನೀವು ಪ್ರಿಫರ್ ಮಾಡುವಂಥದ್ದು ಏನು ತಿನ್ಲಿಕ್ಕೆ? ಅನ್ನ ಸಾರು ಅಷ್ಟೇ. ರಸಂ ರಸ್ಪುರಿ ಅಷ್ಟೇ. ಅಥವಾ ಕೆಲವು ಸರ್ತಿ ಐ ಆಲ್ಸೋ ಪ್ರಿಫರ್ ರಸಿಕಾ ರಸಂ, ರಂಗೀಲಾ ರಸಂ. ಚೆನ್ನಾಗಿದೆ. ನೀವು ಪ್ರಯೋಗ ಮಾಡಿರೋದು ಈ ಸಖತ್ತಾಗಿ ನಾನು ಹಿಂಗೆ ಮಾಡ್ತೀನಿ ಅನ್ಕೊಂಡೇ ಇರ್ಲಿಲ್ಲ, ಇದು ಹೆಂಗೆ ಆಗೋಯ್ತು ಆ ಥರ ಸುಮಾರು ಇರುತ್ತೆ, ಬಟ್ ನೆನಪಿರೋದು ಬೇಕಾದಷ್ಟಿದೆ. ನಾನು ಏನೋ ಮಾಡೋಕ್ಕೋಗಿ ಏನೋ ಆಗಿರೋದು. ದಿಲ್ ರುಬಾ ಅಂತ ಒಂದು ಸ್ವೀಟ್ ಮಾಡಿದೆ. ಓಕೆ, ಆ್ಯಕ್ಚುಲಿ ಸ್ವೀಟ್ ಮಾಡಬೇಕು ಅಂತಿರಲಿಲ್ಲ, ಅದು ಒಂದು ಸ್ನ್ಯಾಕ್ ಮಾಡಬೇಕು ಅಂತ ಹೊರಟೆ. ಓಕೆ, ಕರಿಬೇಕು ಅದನ್ನು ಮಾಡಿ ಕರಿದ್ಬಿಟ್ಟು ಆಮೇಲೆ ಅದನ್ನು ಕುರುಮ್ ಅಂತ ತಿನ್ನೋದು. ನಾನೇನು ಮಾಡಿದೆ, ಫಸ್ಟು ಒಂದ್ಸಲಿ ಮಾಡಿದೆ, ತಿಂದೆ, ತುಂಬ ಚೆನ್ನಾಗಿತ್ತು. ಅದು ಸಕ್ಕರೆ ಪಾಕದಲ್ಲಿ ಹಾಕ್ತೆ. ಫಸ್ಟು ಉಪ್ಪು ಖಾರ ಇತ್ತು, ಸಕ್ಕರೆ ಪಾಕದಲ್ಲಿ ಹಾಕ್ತೆ, ತಿಂದೆ. ಆ ಸಕ್ಕರೆ ಪಾಕಕ್ಕೂ ಆ ಉಪ್ಪು ಖಾರ ಮೈನಸ್ ಮಾಡಿದ್ರೆ ಒಂದು ಟೆಕ್ಸ್ಚರ್ ಸಿಗುತ್ತೆ ಅಂತ ಗೊತ್ತಾಯಿತು. ಇಮಿಡಿಯೇಟಾಗೆ ನಾನು ವಿತೌಟ್ ಉಪ್ಪು ಖಾರ ಅದನ್ನು ಮತ್ತೆ ಮಾಡಿ ಕರೆದು ಸಕ್ಕರೆ ಪಾಕದಲ್ಲಿ ಹಾಕ್ತೆ. ಅದು ಸೂಪರಾಗಿ ಆಗೋಯ್ತು. ಹೊಸ ಸ್ವೀಟು, ದಿಲ್ ರುಬಾ ಅಂತ ಹೆಸರಿಟ್ಟೆ. ಅದೇ ಥರ ಕೆಟ್ಟೋಗಿರೋದು ನಂದು ಒಂದೇ ಒಂದು ಅಡುಗೆ ಕೆಟ್ಟಿದ್ದು ಅಂತ ಅಂದರೆ ಇನ್ನೊಂದ್ಸಲಿ ಮಾಡಬೇಕಿದ್ದು ಅಂತ ಆಗಿದ್ದು ಒಂದೇ ಒಂದು ಅಡುಗೆ. ಇಷ್ಟು 1000 ಅಡುಗೆ ಮಾಡಿದ್ದೀನಿ. ಮುಸೂರು ಕೃಷ್ಣಮೂರ್ತಿ ಅವ್ರ ಮೊಮ್ಮಗಳು ಗೆಸ್ಟಾಗಿ ಬಂದಿದ್ಲು ನನ್ನ ಶೋಗೆ. ಚಿನ್ಕುರುಳಿ ಚಿಪ್ಪು ಅಂತ ಒಂದು ಸ್ವೀಟ್ ಮಾಡಿದ್ದೆ. ಆ ಚಿನ್ಕುರುಳಿ ಚಿಪ್ಪಲ್ಲಿ ಅದನ್ನು ಐ ಗೇವ್ ಇಟ್ ಎ ಶೇಪ್ ಆಫ್ ಅ ಕಾಂಚ್. ಓಕೆ, ಒಂದು ಸಣ್ಣದೊಂದು ಶಂಕು ಶೇಪ್ ಕೊಟ್ಬಿಟ್ಟು ಅದನ್ನು ಎಣ್ಣೆಲಿ ಕರೆದು ಅದನ್ನು ಸಕ್ಕರೆ ಪಾಕದಲ್ಲಿ ಅದ್ದಿ ಕೊಡಬೇಕು. ಅದು ತೆಗೆದಿಟ್ರೆ ಅದು ಸ್ವೀಟ್ ಆಗುತ್ತೆ ಅಂತ. ಲೈಕ್ ಬಾದುಷಾ. ಈ ಹುಡುಗಿ ಬಂದಿದ್ಲಲ್ಲ, ಅವಳ ಜೊತೆ ಮಾತಾಡ್ತಾ ಸಕ್ಕರೆ ಪಾಕ ಮಾಡ್ತಾ ಇದ್ದೆ. ಅದು 1 ಎಳೆ ಪಾಕ ಆಗಬೇಕದು. ಅದೇನೋ ಮಾಡ್ತಾ ಹಿಂಗಂದ್ರೆ 2 ಎಳೆ ಪಾಕ ಆಗ್ಬಿಟ್ಟಿದೆ. ನಾನು ನೋಟಿಸ್ ಮಾಡ್ಕೊಂಡಿಲ್ಲ. ಪಾಕ ಆಗೋಗಿದೆ ಅಂದ್ಬಿಟ್ಟು ತೆಗೆದು ಅದಕ್ಕೆ ಹಾಕ್ಬಿಟ್ಟು ಅದನ್ನ ಅದ್ಬಿಟ್ಟು ಹೊರಗಿಟ್ಟೆ. ಅದು ಒಂದು ಸ್ವಲ್ಪ ಆರೋ ತನಕ ಒಂದಷ್ಟು ಫ್ಲರ್ಟ್ ಮಾಡ್ತಾಯಿದ್ದೆ ಅವಳ ಜೊತೆ. ಅದಾದಮೇಲೆ ಕೊಟ್ಟೆ ತಿನ್ನಮ್ಮ ಅಂತ. ನಾನು ಫಸ್ಟ್ ಟೇಸ್ಟ್ ಮಾಡಲಿಲ್ಲ, ಅವಳಿಗೆ ಕೊಟ್ಟೆ. ಅವಳು ಬಾಯಿ ಹಿಂಗೆ ಇಟ್ಕೊಂಡ್ಲ, ಅವಳೇನು ರಿಯಾಕ್ಷನ್ನೇ ಇಲ್ಲ, ಕಚ್ತಾನೇ ಇಲ್ಲ ಅವಳು. ನಂಗೆ ಡೌಟ್ ಬಂತು ಏನಾಗಿದೆ ಅಂತ. ತೆಗೆದಿಟ್ಕೊಂಡ್ರೆ ಕಲ್ತರ ಆಗೋಗ್ಬಿಟ್ಟಿತ್ತು. ಓಕೆ, ಕಟ್ ಅಂದ್ಬಿಟ್ಟು ಐ ಟು ರೀಡು ದ ಹೋಲ್ ಥಿಂಗ್. ಒಂದೇ ಕೆಟ್ಟಿರೋದು, ಅದರ್ವೈಸ್ ಯಾವುದು ಕೆಟ್ಟಿಲ್ಲ. ನೀವು ಕಾಸ್ಟ್ಯೂಮ್ಸು ಅಷ್ಟೇ ಫುಲ್ ಫ್ಲವರಿ ಇರುತ್ತೆ. ಎಲ್ಲ ಋತುಗಳು ನಿಮ್ಮ ಶರ್ಟಲ್ಲೇ ಇರುತ್ತೆ. ಒಂದೊಂದು ಸರ್ತಿ ಆನ್ ಪರ್ಪಸ್ ಮಾಡ್ತೀರಾ ಅಥವಾ ಹೇಗೆ? I made it as a signature of my cookery show. I don't wear it in real life. ಶೋನಲ್ಲಿ ಮಾತ್ರ ಯೂಸ್ ಮಾಡೋದು. ಅದೇನಕ್ಕೆ ಅಂದರೆ ನಾನು ಫಸ್ಟು ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಾಗ, ಅಂದರೆ ವೇ ಬ್ಯಾಕ್ ಇನ್ 1992, ಐ ವಾಸ್ ವೇರಿಂಗ್ ಎ ನಾರ್ಮಲ್ ಶರ್ಟ್ ಆ್ಯಂಡ್ ಐ ವಾಸ್ ಕುಕಿಂಗ್. ಬಟ್ ಬೊಂಬಾಟ್ ಭೋಜನ ಅಂತ ಸುವರ್ಣ ಚಾನಲಲ್ಲಿ ಸ್ಟಾರ್ಟ್ ಮಾಡಬೇಕಾಗಿ ಬಂತು. ಅಂದರೆ ಅದಾದಮೇಲೆ ನಿಲ್ಲಿಸ್ಬಿಟ್ಟಿದೆ. ಬಿಕಾಸ್ ಪೀಪಲ್ ಥಾಟ್ ನಾನು ಅಡುಗೆಯವನು ಅಂದ್ಕೊಂಬಿಟ್ಟಿದ್ರು. ಅದರಿಂದ ಅದು ನಿಲ್ಲಿಸ್ಬಿಟ್ಟೆ ಪ್ರೋಗ್ರಾಮ್ನ. 1992 ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿ ಮೇ ಬಿ ಅಬೌಟ್ 8 or 10 ಎಪಿಸೋಡ್ಸ್ ಡನ್. ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ, ಬೇಡ ಇದು ಅಂತ. ಬಿಕಾಸ್ ಐಡೆಂಟಿಟಿ ಹೊಟ್ಟು ಹೋಗ್ಬಿಡುತ್ತೆ ಆ್ಯಕ್ಟರ್ದು ಅಂತ. ಬಟ್ ಆಮೇಲೆ 2006 ಇಸ್ವಿನಲ್ಲಿ ನನಗೆ ಮಾಡಲೇಬೇಕು ಅಂತ ಚಾನಲಿಂದ ಒತ್ತಾಯ ಬಂತು. ನಾನು ಮಾಡಲ್ಲ ಅಂತ ಮಾಡಿ ಅಂತ ಕೊನೆಗೆ ಮಾಡ್ತೀನಿ ಅಂತ ಒಪ್ಕೊಂಡೆ. ಇವಾಗ ನಾನು ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು, ಐ ಕಾಂಟ್ ಡೂ. ಅಷ್ಟೊತ್ತಿಗಾಗಲೇ ಬೇರೆ ಅವರೆಲ್ಲ ಕುಕ್ಕರಿ ಶೋ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ಕ್ಯಾಶುವಲ್. ಸೊ ಆಗ ನಾನೇನು ಮಾಡಿದೆ, ಒಂದು ಫ್ಲವರ್ ಶರ್ಟ್ ಹಾಕ್ಕೊಂಡೆ. ಎಲ್ಲರೂ ರೇಗಿಸಿದ್ರು ನನಗೆ, ಎಲ್ಲರೂ, ನಾನು ಹೆಂಡ್ತಿನ ಸೇರಿಸಿ, ಏನ್ರಿ ಈ ಥರ ಯಾರು ಬಟ್ಟೆ ಹಾಕೊಂಡು ಅಡುಗೆ ಮಾಡ್ತಾರೆ. ಹೇಳಿದೆ, ನೋಡು, ಐ ಡೋಂಟ್ ವಾಂಟ್ ಟು ವೇರ್ ಎ ಶೆಫ್ ಕೋಟ್ ಬಿಕಾಸ್ ಐ ಆಮ್ ನಾಟ್ ಎ ಶೆಫ್. ಐ ಡೋಂಟ್ ವಾಂಟ್ ಟು ವೇರ್ ಎ ನಾರ್ಮಲ್ ಶರ್ಟ್. ಏನು ಡಿಫ್ರೆನ್ಸ್ ಅನ್ಸುತ್ತೆ? ಏನು ಅನಿಸಲ್ಲ. ಏಪ್ರನ್ ಹಾಕ್ಕೊಂಡು ಎಲ್ಲರೂ ಏಪ್ರನ್ ಹಾಕೊಂಡು ನಾನು ಹಾಕೋತೀನಿ. ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕು. ಅವಾಗ ಡಿಸೈಡ್ ಇದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಈಗ ನಿಮಗೆಲ್ಲ ತಮಾಷೆ ಅನಿಸುತ್ತೆ,
ಬಟ್ ನೋಡ್ತಾ 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 ಇದೇನು ಹಿಂಗೆ ಹಾಕ್ತಾನೆ ಶರ್ಟ್ ಇವನು ಅಂತ ಜನರ ತಲೆಗೆ ಬರುತ್ತೆ. ಒಂದು ಅಡಿಗೆ ಒಂದು ಶರ್ಟ್ ಹಾಕ್ತೀನಿ, ಎಪಿಸೋಡಲ್ಲಿ 3 ಅಡುಗೆ ಮಾಡಿದ್ರೆ 3 ಶರ್ಟು, ಆ ಥರ ಸ್ಟಾರ್ಟ್ ಮಾಡಿದೆ. ನನ್ನ ಹತ್ರ ಒಂದು 700 ಶರ್ಟ್ ಇದೆ. ಓಕೆ, ಇಟ್ ಈಸ್ ಬಿಕಮ್ ಅ ಬ್ರ್ಯಾಂಡ್ ಇವಾಗ. ಸೀಕೈ ಚಂದ್ರು ಅಂದರೆ ಕಲರ್ ಶರ್ಟು, ಡಿಸೈನ್ ಶರ್ಟು ಅಂತ. ಈಗ ಅದು ಫ್ಯಾಷನ್ ಆಗಿದೆ. ಗಂಡಸರೆಲ್ಲ ಇವಾಗ ಆ ಥರ ಶರ್ಟ್ ಹಾಕೋಕ್ಕೆ ಶುರು ಮಾಡಿದ್ದಾರೆ. ನಾನು ಭಾಳ ಹಿಂದೆನೇ ಸ್ಟಾರ್ಟ್ ಮಾಡಿದೆ. ಹಾಗೆ ತುಂಬ 3-4 ಅವರ್ ಅಷ್ಟೇ ನಿದ್ದೆ ಮಾಡ್ತೀರಾ ಅಂತ ನಾನು ಕೇಳಿದ್ದೀನಿ. 3 hours. 4 ಅವರು ಜಾಸ್ತಿ ಆಯ್ತು ನಾನು ಹೇಳಿದ್ದು. ಓಕೆ, 3 hours ಓನ್ಲಿ. ಹೌ ಡು ಯು ಮ್ಯಾನೇಜ್ ಸರ್? ಐ ರಿಯಲಿ ಡೋಂಟ್ ನೋ. ನಾನು SSLC ಓದುವಾಗ ಅಂದರೆ ನನಗೆ ಓದೋದು ರ್ಯಾಂಕ್ ತೊಗೋಬೇಕು ಅಂತ ನನ್ನ ತಲೆಯಲ್ಲಿ, SSLCలో ರ್ಯಾಂಕ್ ತೊಗೋಬೇಕು ಅಂತ. ಯಾಕಂದರೆ ನಾನು ಸಿಕ್ಕಾಪಟ್ಟೆ ತರಲೆ ಹುಡುಗ, ಯಾರೂ ನನ್ನನ್ನು ಸೀರಿಯಸ್ಸಾಗಿ ತೊಗೊಳ್ತಾ ಇರಲಿಲ್ಲ. ಅಫ್ಕೋರ್ಸ್ ನಾನು ನಾಟಕದಲ್ಲಿದ್ದೆ, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಟಾಪರ್. ನಾನು ಕ್ಲಾಸಲ್ಲಿ ಫಸ್ಟ್ 3 ರ್ಯಾಂಕ್ಸಲ್ಲಿ ಬರ್ತಾಯಿದ್ದೆ. ಬಟ್ ಯಾರು ನನ್ನನ್ನು ಸೀರಿಯಸ್ಸಾಗಿ ತೊಗೊಳ್ತಿರಲ್ಲ. ಅವನೇನು ಯಾವಾಗಲೂ ಭಾಷಣ ಮಾಡ್ಕೊಂಡಿರ್ತಾನೆ, ನಾಟಕ ಮಾಡ್ಕೊಂಡಿರ್ತಾನೆ ಅಂತಲೇ. ಬಟ್ ನಾನು 3 ರ್ಯಾಂಕಲ್ಲಿ ಬರ್ತೀನಿ ಅಂತ ಯಾರೂ ಅಬ್ಸರ್ವೇ ಮಾಡ್ತಾರಲ್ಲ, ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್. ರ್ಯಾಂಕ್ ತೊಗೊಂಬಿಡೋಣ SSLC ಪರೀಕ್ಷೆನಲ್ಲಿ ಅಂತ ಡಿಸೈಡ್ ಮಾಡಿದೆ. ಸೊ ಐ ಸ್ಟಾರ್ಟೆಡ್ ರೀಡಿಂಗ್. ಹೆಂಗೆ ಓದ್ತಿದ್ದೆ ಅಂದರೆ, ಬೆಳಗ್ಗೆ ಕೂತ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಓದ್ತಿದ್ದೆ, 24 hours. ಈ ಥರ ಅಟ್ಟೆಸ್ಟ್ 72 hours ಎಲ್ಲ ಓದಿದ್ದೀನಿ ನಾನು, ವಿತೌಟ್ ಸ್ಲೀಪಿಂಗ್. ಊಟ ನಾನು ಇದ್ ಕಡೆಗೆ ಬರಬೇಕು, ನಾನು ಎದ್ದು ಚೇರಿಂದ ಅಲ್ಲಾಡ್ತಾರಲ್ಲ, ಹೋಗ್ತಾ ಇದ್ದಿದ್ದೆ, ಟಾಯ್ಲೆಟ್ಗೆ ಹೋಗ್ಕೊಂಡು ಎದ್ದು ಹೋಗ್ತಿದ್ದೆ, ಇಲ್ಲ ಕೂತ್ಕೊಂಡು ಓದ್ತಾ ಇದ್ದೆ ಅಷ್ಟೇ. ಒಂದು ರೇಡಿಯೋ ಇತ್ತು ನನಗೆ, ಬಿನಾಕ ಗೀತ್ ಮತ್ತಲ್ಲ ರೇಡಿಯೋ ಸಿಲ್ಲೋನು ಆ ಥರದ್ದು ಯಾವುದೋ ಒಂದು ಹಾಕೊಂಡ್ಬಿಡ್ತಿದ್ದೆ. ಹಾಕೊಂಡ್ಬಿಟ್ಟು ಓದೋಕ್ಕೆ ಶುರು ಮಾಡಿದೆ. ಅದಿಲ್ಲರೂ ನಂಗೆ ಓದೋಕ್ಕಾಗ್ತಾಯಿರಲಿಲ್ಲ. ಹಾಗೆ ನಿದ್ದೆಗಡಕ್ಕೆ ಶುರು ಮಾಡಿದೆ. ಅದು ಅಭ್ಯಾಸ ಆಗೋಕ್ಕೆ ಶುರು ಆಗೋಯ್ತು. ಸ್ಲೋಲಿ ನಂಗೆ ನಿದ್ದೆ ಕಡಿಮೆ ಆಗೋಯ್ತು. ಸೊ ಐ ಯೂಸ್ ಟು ರೀಡ್, ಕತೆ ಪುಸ್ತಕ ಓದು, ಏನೋ ಒಟ್ಟಿನಲ್ಲಿ 2 ಗಂಟೆ ರಾತ್ರಿಗೆ ಮಲಗ್ತಿದ್ದೆ. ಬೆಳಗ್ಗೆ 5 ಗಂಟೆಗೆ ಇಡೋದು ಚೈಲ್ಡ್ಹುಡ್ಡಿಂದ ಬೆಳೆಸಿರುವಂಥ ಅಭ್ಯಾಸ ನಮ್ಮ ಅಪ್ಪ ಅಮ್ಮ. ಈ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಶುರುವಾದಾಗ ರಾತ್ರಿ ಲೇಟಾಗಿ ಮಲಗೋದು ಶುರು ಆಯ್ತು ಅಭ್ಯಾಸ. ಹಾಗೆ 2 ಗಂಟೆ ತನಕ ಎಚ್ಚರ ಆಗೇ ಇರೋದು. 5 ಗಂಟೆ ಅದು ಹಾಗೆ ಬಾಡಿ ಹಾಗೆ ಸೆಟ್ ಆಗೋಯ್ತು. ಇವಾಗ ಇಟ್ ಈಸ್ 40 years, 45 years now. ಐ ಆಮ್ ಸ್ಟಿಲ್ ದಟ್ ಓನ್ಲಿ. ನಂಗೆ ಇಟ್ ಡಸಂಟ್ ಮೇಕ್ ಎನಿ, ಮೈ ಬಾಡಿ ಹ್ಯಾಸ್ ಗಾಟ್ ಯೂಸ್ ಟು ಇಟ್ ಅಷ್ಟೇ. ನಂಗೆ 3 hours ಸ್ಲೀಪ್ ಈಸ್ ವೆರಿ ಗುಡ್. ಆ 3 hours ಸಿಗ್ದರೆ ನಿದ್ದೆನೇ ಮಾಡಲ್ಲ. ಸಪೋಸ್ ನನಗೇನೋ ಶೂಟಿಂಗ್ ಇತ್ತು 2 ಗಂಟೆ ಮೇಲಾಗೋಯ್ತು ಅಂದರೆ ಅವತ್ತು ರಾತ್ರಿ ನಿದ್ದೆನೇ ಇಲ್ಲ, ನೆಕ್ಸ್ಟ್ ಡೇ ರಾತ್ರಿ ನಿದ್ದೆನೇ. ಅಷ್ಟೇ ಎನರ್ಜಿ ಲೆವೆಲ್ಸ್ ಇರುತ್ತೆ, ಅದೆಲ್ಲ ಅದೇ ಇರುತ್ತೆ. ಎನರ್ಜಿ ಲೆವೆಲ್ಸ್ ಎಲ್ಲ ಏನು ಕಡಿಮೆ ಆಗಲ್ಲ. ಈಗಲೂ ಕೂಡ ರೆಲೆವೆಂಟ್ ಆಗಿದ್ದೀರಲ್ಲ ಸರ್, ಹೇಗೆ? ವಾಟ್ ಯು ಡೂ? ಏನೋ ಮಾಡ್ತೀರಿ ನೀವು? ನಿಮ್ಮ ಸೀಕ್ರೆಟ್ ಸ್ವಲ್ಪ ಹೇಳಿ. ಏನಿಲ್ಲಪ್ಪ, ಏನಂದರೆ ಈ ಇಂಡಸ್ಟ್ರಿ, ನಾನಿರುವ ಇಂಡಸ್ಟ್ರಿ ಇದೆಯಲ್ಲ, ಈ ಸಿನಿಮಾ, ಟೆಲಿವಿಷನ್, ಈ ಇಂಡಸ್ಟ್ರಿ ಇದೆಯಲ್ಲ, ಇಲ್ಲಿ ದೆರ್ ಇಸ್ ನೋ ಸೆಕ್ಯೂರಿಟಿ ಫಾರ್ ಯುವರ್ ಲೈಫ್. ಅಂದರೆ ಐ ಡೋಂಟ್ ಮೀನ್ ಪ್ರಾಣಾಪಾಯ ಅಂತಲ್ಲ, ಸಂಪಾದನೆಗೇನು ಸೆಕ್ಯೂರಿಟಿ ಇಲ್ಲ. ಬೇರೆಯವ್ರಿಗೆಲ್ಲ ತಿಂಗಳಿಗೊಂದು ಸಂಬಳ ಅಂತ ಬರುತ್ತೆ ಕೆಲಸ ಮಾಡೋರಿಗೆ. ರಿಟೈರ್ ಆಗೋ ಟೈಮ್ಗೆ ಗ್ರ್ಯಾಚ್ಯುಟಿ, PF ಅದು ಇದೆಲ್ಲ ಬರುತ್ತೆ. ನಮಗೇನಿದೆ? ಏನಿಲ್ಲ. ಇವತ್ತು ಕೆಲಸ ಮಾಡಲಿಲ್ಲ ಅಂದರೆ ಸಂಪಾದನೆ ಇಲ್ಲ, ಕರೆಕ್ಟಾ? ಸೊ ಇವತ್ತು ಕೆಲಸ ಮಾಡಬೇಕು ಅಂದರೆ ಇವತ್ತಿನ ಟ್ರೆಂಡಿಗೆ ನಮ್ಮನ್ನು ನಾವು ಒಗ್ಗಿಸ್ಕೋಬೇಕು. ವಿಚ್ ಮೀನ್ಸ್ ವಿ ಹ್ಯಾವ್ ಟು ಕೀಪ್ ರೀಇನ್ವೆಂಟಿಂಗ್ ಅವರ್ ಸೆಲ್ಸ್. ಏನು ಹೊಸದು ಬಂದಿದೆ ಅದನ್ನು ಕಲಿಬೇಕು, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಇವಾಗ AI ಬಂದಿದೆ, AI ಕಲಿಬೇಕು. ಅರ್ಥ ಆಗ್ತಿದೆಯಾ? ಸೊ ಯು ಹ್ಯಾವ್ ಟು ಕೀಪ್ ರೀಇನ್ವೆಂಟಿಂಗ್ ಯುವರ್ ಸೆಲ್ಸ್ so that you are abreast with what is happening around you, you are in tune with what is happening around you, and you can survive. So ಸರ್ವೈವಲ್ಗೆ ನಾನು I keep reinventing myself. That is why I am valid even to the present. ಹೆಲ್ತ್ ವಿಚಾರಕ್ಕೆ ಬಂದಾಗ ನೀವು ಮಾಡುವಂಥ ಒಂದು ರೂಟೀನ್ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿತೀನಿ, ನನಗೆ ಇದು ಬೇಕೇ ಬೇಕು, ಅಥವಾ ಮಜ್ಜಿಗೆ ಬೇಕೇ ಬೇಕು, ಮೊಸರನ್ನ, ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ಸ್. ಆ ಥರ ನೀವು ಫಾಲೋ ಮಾಡುವಂಥ ಒಂದು ರೂಟೀನ್? ನನಗೆ ಪ್ರತಿದಿನ ಬೆಳಿಗ್ಗೆ 5 ಗಂಟೆ ಕಾಫಿ ಕುಡಿಯೋದೇ ನನ್ನದು ರುಟೀನ್ ಅಟ್ಟೆ. ಅದು ಬಿಟ್ಟರೆ ಇನ್ನೇನು ಆ ಥರದ್ದು ಏನೂ ಇಲ್ಲ. ಅಬ್ಸಲ್ಯೂಟ್ಲಿ ನಥಿಂಗ್. ಐ ಟೋಲ್ ಯು, ಐ ಎಂಜಾಯ್ ಫುಡ್. ಸಿ, ಮನುಷ್ಯನ ಎಕ್ಸಿಸ್ಟೆನ್ಸ್ಗೆ ಬೇಸಿಕ್ ಫುಡ್ ಅಲ್ವಾ? ನಾವು ಅದನ್ನು ಎಂಜಾಯ್ ಮಾಡಿದಿರೋ ತಿಂತೀವಿ. ಹಾಗಾಗಿ ಅದರ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ನಮಗೆ. ನಾವು ಅದನ್ನು ಎಂಜಾಯ್ ಮಾಡಿ ಗ್ರೇಟ್ಫುಲ್ಲಾಗಿದ್ದು, ನಮಗಿದು ಸಿಕ್ಕಿದೆ ಆಹಾರ ಅಂತ ಗ್ರೇಟ್ಫುಲ್ಲಾಗಿದ್ದು, ಅದನ್ನು ಅನುಭವಿಸ್ಕೊಂಡು ಖುಷಿಯಾಗಿ ತಿನ್ನೋ ಹೊತ್ತಲ್ಲಿ ಸಂಪೂರ್ಣವಾಗಿ 100% ಅದ್ರ ಕಡೆ ಗಮನ ಕೊಟ್ಟು
ಅದನ್ನು ಸಂಪೂರ್ಣವಾಗಿ ಅದನ್ನು ಆಸ್ವಾದಿಸ್ಬೇಕು. ಬರೀ ನಾಲಿಗೆ ರುಚಿ ಅಷ್ಟೇ ಅಲ್ಲ, ಹೃದಯ ಖುಷಿ ಆಗಬೇಕು ತಿಂದಿದ್ದು. ಆ ಥರ ತಿಂದರೆ ಏನೂ ಅಫೆಕ್ಟ್ ಆಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಸುಮಾರು ಲೋಸ್ನ ಕೂಡ ನೀವು ನೋಡಿದ್ದೀರ ಲೈಫಲ್ಲಿ. ಆಮೇಲೆ ಫಿನಿಕ್ಸ್ ಪಕ್ಷಿ ಥರ ಎದ್ದು ಹಾರಾಡಿರೋದು ಇದೆ, ರೈಟ್? ಆಫ್ಟರ್ ಬೊಂಬಾಟ್ ಭೋಜನ ಆಮೇಲೆ ನೀವು ಫುಡ್ ಪ್ರಾಡಕ್ಟ್ಸ್ ಎಲ್ಲ ಶುರು ಮಾಡಿದ್ಮೇಲೆ, ರೈಟ್? ನೀವು ಎದ್ದಿರೋದು ಆಗಿದೆ, ಇವತ್ತು ಇಷ್ಟು ರೆಲೆವೆಂಟ್ ಆಗಿರೋದು ನಾವು ನೋಡಿದ್ದೀವಿ. ಅದೇ ಥರ ನಮಗೇನಾದರೂ ನೀವು ಹೇಳೋದಾದರೆ, ತುಂಬ ಲೋ ಸಿಚುವೇಶನ್ ಬಂದಾಗ ವಾಟ್ ಕೆಪ್ಟ್ ಯು ಗೋಯಿಂಗ್? ಇಟ್ಸ್ ಅ ಗೋಲ್ಡನ್ ರೂಲ್, ದಿಸ್ ವಿಲ್ ಆಲ್ಸೋ ಪಾಸ್ ಅಂತ. ನಾವು ಯಾವುದೇ ಸನ್ನಿವೇಶಕ್ಕೆ ಹೋದರೂ ಕೂಡ ಆ ಸನ್ನಿವೇಶ ಶಾಶ್ವತ ಅಲ್ಲ. ಅದು ಒಂದಲ್ಲ ಒಂದಿನ ಅದು ಮುಗಿದು ಬೇರೆ ಏನೋ ಶುರುವಾಗುತ್ತೆ ಲೈಫಲ್ಲಿ. ಆ ಒಂದು ಥಾಟ್ ತಲೆಯಲ್ಲಿ ಇಟ್ಕೊಂಡ್ರೆ ಅದನ್ನು ಹೇಗೆ ಬೇಗ ಮುಗಿಸ್ಬೋದು ಅಂತ ಯೋಚನೆ ಮಾಡ್ಬೋದು. ದೆರ್ ಇಸ್ ಅ ಬ್ಯಾಡ್ ಟೈಮ್ ಇನ್ ಯುವರ್ ಲೈಫ್, ಓಕೆ, ಲೋ. ಸೊ ದಿಸ್ ವಿಲ್ ಪಾಸ್ ಒನ್ ಡೇ, ಇಟ್ ಹ್ಯಾಸ್ ಟು ಪಾಸ್. ಮೈ ಎಫರ್ಟ್ ಈಸ್ ಟು ಮೇಕ್ ಇಟ್ ಪಾಸ್ ಅರ್ಲಿ, ಅಷ್ಟೇ. ಬೇಗ ಮುದೋಗ್ಬಿಡೋಕಿದ್ದು, ಜಾಸ್ತಿ ತಲೆ ತಿನ್ನಬಾರ್ದಿದ್ದು ನನಗೆ. ಇವಾಗ ಏನು ಇದು ಮಾಡಿದ್ರೆ ಅವಾಗ ಅದು ಮುಗಿಸ್ಬಿಡೋಣ, ಓಕೆ ಫಿನಿಶ್ ಅಂತ ಯೋಚನೆ ಮಾಡೋದು ನಾನು. ಸೊ ಹಾಗಾಗಿ ಎವ್ರಿ ಟೈಮ್ ದರ್ ಇಸ್ ಅ ಲೋ, ದಟ್ ಲೋ ಈಸ್ ನೆವರ್ ಎ ಥಿಂಗ್ ವಿಚ್ ಪುಟ್ಸ್ ಮೀ ಇನ್ ಟು ಡಿಸ್ಟ್ರೆಸ್. ಇಟ್ ಚಾಲೆಂಜಸ್ ಮೀ, ಓಕೆ, ಆ್ಯಂಡ್ ಐ ಪುಟ್ ಎಫರ್ಟ್ ಟು ಓವರ್ಕಮ್ ದಟ್ ಲೋ. ಸೊ ಹಾಗಾಗಿ ಅದು ಯಾವುದು ಎಫೆಕ್ಟ್ ಆಗಲ್ಲ ನನಗೆ. ನನಗೆ ಶೋನ ಎಂಡ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಇನ್ನೂ ಮಾತಾಡೋಣ ಅಂತ ಮಾತಾಡಿ. ಈ ತರ ಹೇಳ್ಬಿಟ್ರೆ ನಾನಂತೂ ಬಿಡೋದೇ ಇಲ್ಲ. ಆಮೇಲೆ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ಅದೇ ತರ ನಾನು ಶೋನ ವೈಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಐ ಹೋಪ್, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ಐ ಎಂಜಾಯ್ಡ್. ಏನಂದರೆ ಸಿ ದೇರ್ ಇಸ್ ನನ್ನ ಪ್ರಕಾರ ಒಂದು ಪಾಡ್ಕಾಸ್ಟ್ ಅಂದರೆ ಇಟ್ ಶುಡ್ ನಾಟ್ ಬಿ ಲೈಕ್ ಎನ್ ಇಂಟರ್ವ್ಯೂ, ಇಟ್ ಶುಡ್ ಬಿ ಲೈಕ್ ಎ ಕಾನ್ವರ್ಸೇಷನ್. ಓಕೆ, ಆ ಥರ ಒಂದು ಫೀಲ್ ಸಿಕ್ತು ನನಗೆ. ಸೊ ಐ ಎಂಜಾಯ್ಡ್ ಇಟ್. ಆ್ಯಂಡ್ ಒಂದು ಹುಡುಗಿ ಜೊತೆ ಮಾತಾಡೋಕ್ಕೆ ಇಫ್ ಯು ಡೋಂಟ್ ನೋ ಹೌ ಟು ಎಂಜಾಯ್, ಮಾತಾಡೇನು ಉಪಯೋಗ? ಐ ಮೀನ್, so I really enjoyed it. Thank you so much, sir. Thank you so much. Thank you for giving me this opportunity. ನಿಮ್ಮ ಪಾಡ್ಕಾಸ್ಟ್ಗಳೆಲ್ಲ ಇಟ್ ಈಸ್ ಅಬೌಟ್ ಹೆಲ್ತ್ ಆ್ಯಂಡ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಹೆಲ್ತ್. ಹೌ ಫಾರ್ ನಾನು ಅದರಲ್ಲಿ ಫಿಟ್ ಆಗ್ತೀನಿ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಎ ಗುಡ್ ಮೈಂಡ್ ಈಸ್ ಆಲ್ವೇಸ್ ಆಸ್ ಎ ಗುಡ್ ಬಾಡಿ. ಸೊ ದಟ್ ಈಸ್ ಮೈ ಸೀಕ್ರೆಟ್ ಆಫ್ ಹೆಲ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.